ready for the get ready for the ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಆಳ್ವಾ. get ready for the ಕೋಮು ಗಲಭೆಯ ಎಳೆಯನ್ನ ಇಟ್ಕೊಂಡು ಕುದ್ರು ಅನ್ನುವಂಥ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಇದು ಅಕ್ಟೋಬರ್ 13ಕ್ಕೆ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಒಂದೇ ಪ್ರದೇಶದಲ್ಲಿ ವಾಸ ಮಾಡುವಂತಹ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಕುಟುಂಬಗಳ ಕಥೆಯನ್ನ ಈ ಸಿನಿಮಾ ಒಳಗೊಂಡಿದೆ. ಹಾಗಿದ್ರೆ ಕುದ್ರು ಅಂದ್ರೆ ಏನು? ಕುದ್ರು ಅಂತ ಯಾಕೆ ಹೆಸರಿಟ್ರು? ನೀವು ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಕುದ್ರು ಚಿತ್ರತಂಡ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲಿಗೆ ಡೈನಾ ಡಿಸೋಜಾ, ನಮ್ಮ ನಾಯಕಿ ನಟಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಫರ್ಹಾನ್, ಮೊದಲ ಚಿತ್ರ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೋರ್ವ ನಟಿ ಪ್ರಿಯಾ ಹೆಗ್ಡೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನು ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಆರಾಮ್. ಸ್ವಲ್ಪ ಟಯರ್ಡ್ ಆಗಿದೆ. ಹೌದಾ? ಹೌದಾ? ಓಕೆ ಓಕೆ. ಇನ್ನು ಮೊದಲಿಗೆ ನಿಮ್ಮ ಹತ್ರನೇ ಕೇಳ್ತೀನಿ ನಾನು, ಕುದ್ರು ಸಿನಿಮಾದ ಬಗ್ಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ಹೇಗೆ ಆಯ್ಕೆ ಆದ್ರಿ? ಅದಕ್ಕಿಂತ ಮುಂಚೆ ಕುದ್ರು ಅಂದ್ರೆ ಏನು ಅನ್ನೋಂಥ ಪ್ರಶ್ನೆನ ವೀಕ್ಷಕರು ಕೇಳ್ತಾ ಇದ್ದಾರೆ. ಓಕೆ, ಸೊ ಕುದ್ರು ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತು. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಕುದ್ರು ಅಂದ್ರೆ ಐಲ್ಯಾಂಡ್ ಅಥವಾ ದ್ವೀಪ ಅಂತ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನನ್ಗೂ ಗೊತ್ತಿರ್ಲಿಲ್ಲ ಈ ಮೂವಿ ಮಾಡೋರ್ಗೆ ಕುದ್ರು ಮೀನಿಂಗ್ ಏನು ಅಂತ. ಸೊ ನಮ್ಮ ಮೂವಿ ನಾನು ಸರ್ಚ್ ಮಾಡಿದ್ದು ಫಸ್ಟ್ ಏನು ಕುದ್ರು ಅಂತ. ಮತ್ತೆ ಯಾವ್ದೊಂದು ವೆಬ್ಸೈಟ್ ಅಲ್ಲಿ ಸಿಕ್ತವು ಕುದ್ರು ಅಂದ್ರೆ ಏನು. ಬಟ್ ಈ ಮೂವಿಯಿಂದಾಗಿ ಆಲ್ಮೋಸ್ಟ್ ಎಲ್ರಿಗೂ ಕುದ್ರು ಮೀನಿಂಗ್ ಏನು ಅಂತ ಗೊತ್ತಾಗಿದೆ. ಬಟ್ ನಮ್ಮ ಕುದ್ರು ಏನು ಅಂದ್ರೆ ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಬಾಳ್ವೆಯೇ ಒಂದು ಕುದ್ರು. ಸೊ ಅದೇ ಒಂದು ನಮ್ದು ಬೇಸಿಕ್ ಸ್ಟೋರಿ ಲೈನ್. ಸೊ ಹ್ಯುಮ್ಯಾನಿಟಿ ಇಸ್ ಮೋರ್ ದನ್ ಎನಿಥಿಂಗ್ ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದೀವಿ. ಅಂತ ಸಿನಿಮಾಕ್ಕೆ ಯಶಸ್ಸು ಸಿಗ್ಲೇಬೇಕು. ಕೈ ಹಿಡಿತಾರೆ ನಮ್ಮ ಕರಾವಳಿಗರು. ಹಾಗೆ ಫರ್ಹಾನ್, ನಿಮ್ಮ ಅನುಭವ ಹೇಗಿತ್ತು? ಫಸ್ಟ್ ಫಿಲ್ಮ್ ಇದು. ಫಸ್ಟ್ ಆಫ್ ಆಲ್ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಲಿಕ್ಕೆ ಅದು ಪದಗಳೇ ಸಿಗ್ತಾ ಇಲ್ಲ. ಯಾ ಡೆಫಿನೆಟ್ಲಿ. ಸೊ ಬೇಸಿಕ್ ನಂದು ರಂಗಭೂಮಿ ಬ್ಯಾಕ್ಗ್ರೌಂಡ್, ಥಿಯೇಟರ್ ಆರ್ಟಿಸ್ಟ್ ನಾನು. ಸೊ ಅಲ್ಲಿಂದ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು. ಸೊ ನೀವು ರಂಗಭೂಮಿಯಿಂದ ಆಯ್ಕೆ ಆಗಿ. ಸೊ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಮರಾ ಫೇಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು. ಡೆಫಿನೆಟ್ಲಿ ತುಂಬಾ ಕಷ್ಟ ಆಗಿದೆ. ಸೊ ಒಂದು ವಾರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡೆ, ದೆನ್ ಪಿಕಪ್ ಆಯಿತು ನನಗೆ. ಸೊ ನಮ್ಮ ಡೈರೆಕ್ಟರ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಸೊ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಹಾಗೆ ನಮ್ಮ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಡೈನಾ ಡಿಸೋಜಾ, ಹೇಗಿತ್ತು ನಿಮ್ಮ ಅನುಭವ? ಹೇಗೆ ಆಯ್ಕೆ ಆದ್ರಿ ಸಿನಿಮಾಗೆ? ಹೇಗೆ ಆಯ್ಕೆ ಆಗೋದಂದ್ರೆ, ನನಗೆ ಸ್ಕ್ರಿಪ್ಟ್ ಹೇಳಿದಾಗ ನನ್ಗೆ ಅನಿಸ್ತು ನಾನು ನನ್ನ ರಿಯಲ್ ಲೈಫಲ್ಲಿ ಹೀಗೆ ಇರೋದು. ನಾನು ರೇಷ್ಮಾ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ರೇಷ್ಮಾ ಹೇಗಿರ್ತಾಳೆ ಅಂದ್ರೆ ಚಿಲ್ ಆಗಿ ಮಾಡರ್ನ್ ಆಗಿರೋ ಗರ್ಲ್. ಓಕೆ. ಸೊ ನಾನು ಇವಾಗ ಮುಸಲ್ಮಾನ್ ಗರ್ಲ್ ಆಗಿ. ಹೌದು. ಓಕೆ ಓಕೆ. ನಾನು ಇವಾಗ ಹೇಗಿದ್ದೀನಿ ಹಾಗೆ ಮೂವಿಯಲ್ಲೂ ಕೂಡ. ನಿಮ್ಮ ಮೂವಿಲಿ ನಿಮ್ಮ ತಂಗಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಅಣ್ಣ ಜೊತೆನೆ ಎಂಜಾಯ್ ಮಾಡುದು ಕಾಲೇಜ್ ಲೈಫ್ ನಾನು. ಕೆಲವೊಂದು ಸಾಂಗ್ಸ್ ಎಲ್ಲ ನೋಡಿದೀನಿ. ಆ ಸಾಂಗ್ಸ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹಿಂದೆಂದಾನೇ ಬರುದು ಇವಳು ಎಷ್ಟು ಬೇಡ ಮುದ್ದಿನ ಇವರೇ ನನ್ನ ಕರ್ಕೊಂಡು ಹೋಗೋದು, ನಾನು ಬಂದಿದ್ದಲ್ಲ. ಅಲ್ಲ ಪಾಪ ನಿಮ್ಮನೆ ಆರ್ಗ್ಯುಮೆಂಟ್ ಶೂಟಿಂಗ್ ಟೈಮ್ ಅಲ್ಲಿ ಅಲ್ವಾ? ಸೆಟ್ ಅಲ್ಲಿ ಅಂತೂ ಹೇಳುದೇ ಬೇಡ. ನೀವು ಒಂದು ಇಬ್ರು ಮಿಸ್ಸಿಂಗ್ ಅನ್ಸುತ್ತೆ, ಎಲ್ಲ ಸೇರ್ಕೊಂಡ್ರೆ ಮುಗೀತು. ನಮ್ದು ಸ್ಟೂಡೆಂಟ್ಸ್ 4 ಜನದ ಕಾಂಬಿನೇಷನ್ ಇತ್ತು. ನಮ್ದು ಮಾತ್ರ ಅಲ್ಟಿಮೇಟ್ ಆಗಿತ್ತು ಎಕ್ಸ್ಪೀರಿಯನ್ಸ್. ನಮಗೆ ಆನ್ ಸೆಟ್ ಎಂಜಾಯ್ ಮಾಡಿರೋದಕ್ಕಿಂತ ಆಫ್ ಸೆಟ್ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಇವ್ರ 3 ಜನದ ಮಧ್ಯೆ ನಾನೊಬ್ಳೆ ಹುಡುಗಿ ಅಲ್ವಾ, ಅದೇ ತುಂಬಾ ಕಷ್ಟ ಆಗಿದೆ ನನ್ಗೆ. ಕಷ್ಟ ಆಯ್ತು ಶೂಟ್ ಮಾಡ್ಬೇಕಾದ್ರೆ. ತುಂಬಾ ಇಷ್ಟಪಟ್ಟು ಮಾಡಿದ್ದೀನಿ. ಯಾವಾಗ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿ ಅಂದ್ರೆ ಲೈಕ್ ಯಾರು ಮುಖ ನೋಡ್ತಿರ್ಲಿಲ್ಲ. ನಾವು 4 ಜನ ಒಂದ್ ಕೋಣೆಯಲ್ಲಿ, ಪರಿಚಯನೇ ಇರ್ತಿರ್ಲಿಲ್ಲ. ಯಾರು ಗೊತ್ತಿಲ್ಲ, ಎಲ್ಲ ಫಿಲ್ಮ್ ಇಂದಾನೆ ಪರಿಚಯ ಆಗಿದ್ದಲ್ಲ ನೀವು. ಪ್ರೊಡ್ಯೂಸರ್ ವಾಸ್ ಲೈಕ್ ಏನಿದು ಏನ್ ಕಮ್ಯುನಿಕೇಶನ್ ಇಲ್ಲ ನಿಮ್ಮ ಮಧ್ಯೆ. ಪ್ರೊಡ್ಯೂಸರ್ ಕಮ್ ನಮ್ಮ ಡೈರೆಕ್ಟರ್, ಅವ್ರದ್ದು ಪಾಪ ಬೇರೆ ಫಸ್ಟ್ ಫಿಲ್ಮ್. ಅದಕ್ಕೆ ವರ್ಕ್ಶಾಪ್ ಮಾಡಿಸುವ, ನಿಮ್ಮ ಮಧ್ಯೆ ಒಂದು ಕಮ್ಯುನಿಕೇಶನ್ ಬಿಲ್ಡ್ ಆಗ್ಬೇಕು, ಒಂದು ಬಾಂಡಿಂಗ್ ಕ್ರಿಯೇಟ್ ಆಗ್ಬೇಕು. ಆ ವರ್ಕ್ಶಾಪ್ ಅಲ್ಲಿ ಏನ್ ಆಗ್ಬೇಕು ಅದನ್ನ ಬಿಟ್ಟು ಈಗ ಮತ್ತೆ ಇವ್ರು ಮಾತ್ರ ನಾನೇ ನಂದು ನೆಕ್ಸ್ಟ್ ಎಂಟ್ರಿ ಆಗೋದು. ನಿಮ್ದು ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತಲ್ಲ, ಅವರು ತುಂಬಾ ಫನ್ ಮಾಡಿದ್ದಾರೆ. ಅಲ್ಲಿ ತನಕ ಇವರೇ ಜಮಾಯಿಸಿದ್ರು, ಫುಲ್ ಜಮಾಯಿಸಿದ್ರು, ಉಡಾಯಿಸಿದ್ರು. ಸಾಂಗ್ ನೋಡ್ಬೋದು ಆ ತರನೇ ಫುಲ್ ಚಿಲ್ ಆಗಿ ಅಲ್ವಾ. ಕಾಣೆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮಗೆ ಏನು ಕಷ್ಟನೇ ಆಗ್ಲಿಲ್ಲ. ಅದೇ ರಿಯಲಿಸ್ಟಿಕ್ ಬಾಂಡಿಂಗ್ ದೇ ಆಲ್ರೆಡಿ ಹ್ಯಾಡ್ ಅಲ್ವಾ. ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹಾಗಾದ್ರೆ. ಓಕೆ,
ಏನು ನಿಮ್ಗೆ ಮೊದಲಿಗೆ ಕುದ್ರುವಿಗೆ ಆಫರ್ ಬಂದಾಗ, ಕರೆ ಬಂದಾಗ ಹೇಗೆ ಅನಿಸ್ತು ನಿಮ್ಗೆ? ನಿಜವಾಗ್ಲೂ ಇವರು ನಿಜಾನೇ ಕಾಲ್ ಮಾಡ್ತಿದ್ದಾರೆ ಇವರು ಕಾಲ್ ಮಾಡಿ ಅಲ್ವಾ? ಇವಾಗ ಆಗುತ್ತೆ ಅದು, ಇಷ್ಟು ಹಣ ಕೊಡಿ ನಿಮ್ಗೆ ಮಾಡಿಸ್ತೀವಿ ಇವಾಗ ಸ್ಕ್ರೀನ್ ಅಲ್ಲಿ ಬರ್ತೀವಿ ಅಂದ್ರೆ ಯಾರಿಗ್ ತಾನೇ ಖುಷಿ ಆಗಲ್ಲ, ಕಾಯ್ತಾ ಇರ್ತಾರೆ ಮೂವಿ ಅಥವಾ ಸೀರಿಯಲ್ ಅಲ್ಲಿ ಮಾಡ್ಬೇಕು ಅಂತ. ಆವಾಗ ಫಸ್ಟ್ ಬೇರೆ ಈ ತರ ಒಂದು ಒಳ್ಳೆ ಮೂವಿಲಿ ಆಫರ್ ಸಿಗ್ತಾ ಇದೆ ಅಂತ ತಕ್ಷಣ ಸ್ವಲ್ಪ ಡೌಟ್ ಆಗುತ್ತೆ ನಮಗೆ. ಆನೆಸ್ಟ್ಲಿ ಸ್ಪೀಕಿಂಗ್ ನಮ್ಮ ಪ್ರೊಡ್ಯೂಸರ್ ಅವರು ಇವತ್ತು ಆಕ್ಚುಲಿ ಹಿ ಇಸ್ ಒನ್ ಮ್ಯಾನ್ ಆರ್ಮಿ, ಎಲ್ಲಾನು ಅವರೇ ನೋಡ್ಕೊತಾ ಇದ್ದಾರೆ, ಸ್ಟೋರಿ ಡೈರೆಕ್ಷನ್ ಪ್ರೊಡ್ಯೂಸಿಂಗ್ ಎಲ್ಲಾನು ಅವರೇ. ಸೊ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಿರ್ಲಿಲ್ಲ, ಬೇರೆ ಟೆಕ್ನಿಕಲ್ ಕೆಲಸ ತುಂಬಾ ಆಯ್ತಲ್ಲ, ಸೊ ಅವರು ತುಂಬಾ ಆನ್ ಪಾಯಿಂಟ್ ಆಯ್ತಾ, ಇದು ಕೆಲಸ ಇದ್ರೆ ಅಷ್ಟೇ ಮಾತಾಡ್ತಾರೆ ಅವರು. ಸೊ ನಂಗೆ ಅರ್ಲಿ ಮಾರ್ನಿಂಗ್ ಕಾಲ್ ಬಂದಿತ್ತು 6 o'clockಗೆ. ನಾನು ಹೈದರಾಬಾದ್ ಅಲ್ಲಿ ಇದ್ದೆ, ನಾನು ಶೂಟ್ಗೆ ಹೋಗ್ತಾ ಇದ್ದೆ, ಯಾವುದೋ ಅನ್ನೋ ನಂಬರ್ ಅಂತ. That's what he starts his day very early ಆಯ್ತಾ. 6 o'clock ಕಾಲ್ ಮಾಡಿದ್ದು, ನಾನು ಪಿಕ್ ಮಾಡಿಬಿಟ್ಟು ಈ ತರ ಒಂದು ಮೂವಿ ಇದೆ ಅಂದ್ರೆ ನಾನು ತುಂಬಾ ಲೈಟ್ ಆಗಿ ತಗೊಂಡಿದ್ದೆ. ಸೊ ಹಿ ಸೈಡ್ ಹೀಲ್ ಸೆಂಡ್ ಮಿ ಸಮ್ ರೆಫರೆನ್ಸ್, ಕ್ಯಾರೆಕ್ಟರ್ ರೆಫರೆನ್ಸ್ ಕಳಿಸ್ತೀನಿ ಅಂದ್ರು. ಸರಿ ಆಮೇಲೆ ನೋಡ್ಬಿಟ್ಟು ಮಾಡೋಣ ಅಂತ ನಾನು ಕಟ್ ಮಾಡಿ, ನನ್ಗೆ ಅದು ನೆನಪು ಇರ್ಲಿಲ್ಲ. ದೆನ್ ನಂದು ರೆಗ್ಯುಲರ್ ಶೂಟ್ಗೆ ಹೋದೆ. ಬಟ್ ನನ್ಗೆ ಯಾವಾಗ ಖುಷಿ ಆಗಿದೆ ಅಂದ್ರೆ ಸಂಜೆ ಮತ್ತೆ ಕಾಲ್ ಬಂತು, ಹ್ಯಾವ್ ಯು ಗಾನ್ ಥ್ರೂ ಅಂತ. ಆವಾಗ ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ, ಅಷ್ಟೊಳಗೆ ನಾನು ನೋಡೂ ಇರ್ಲಿಲ್ಲ ಕ್ಯಾರೆಕ್ಟರ್ ರೆಫರೆನ್ಸ್. ಅವ್ರದ್ದು ಸೆಕೆಂಡ್ ಕಾಲ್ ಬಂದ ತಕ್ಷಣ ಐ ಟುಕ್ ಇಟ್ ಸೀರಿಯಸ್ಲಿ. ಆಮೇಲೆ ನಾನು ಅದೇ ರೆಫರೆನ್ಸ್ ನೋಡಿದೆ, ಇಷ್ಟ ಆಯ್ತು ನನಗೆ ಕ್ಯಾರೆಕ್ಟ್ರು. ನಂದು ಪರ್ಸ್ನಲಿ ನನ್ಗೆ ಯಾವ ಥರ ಮಾಡ್ಬೇಕಂತಿತ್ತು, ನನ್ನ ಒಂದು ಟ್ರೆಡಿಷ್ನಲ್ ಎಮೋಷ್ನಲ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಇದು. ಸೊ ಅದೇ ಥರ ಇತ್ತು. ಆಮೇಲೆ ನಾನು ಮಾತಾಡಿದೆ, ನನಗೆ ಒಂದು 15 days ಅಲ್ಲೇ ಶೂಟ್ ಇತ್ತು. ಸೊ ಇವ್ರಿಗೆ ಬೇಗ ಸೆಲೆಕ್ಟ್ ಮಾಡೋಕ್ಕಿತ್ತು. ಬಟ್ ನಾನು ಈ ಥರ ಹೇಳಿದ ತಕ್ಷಣ ಅವ್ರು ಬ್ಯಾಂಗ್ಳೂರ್ ಬಂದ ತಕ್ಷಣ ಮೀಟ್ ಮಾಡ್ಬೇಕಂದ್ರು. ಸೊ ಬಂದ ತಕ್ಷಣ ನೆಕ್ಸ್ಟ್ ದಿನ ಆಫೀಸ್ಗೆ ಹೋಗಿ ಮೀಟ್ ಆದೆ. ಹೀ ಸೋ ಆನ್ ಪಾಯಿಂಟ್. ಇಮಿಡಿಯೇಟ್ ಒಂದು 10 ನಿಮಿಷದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ, ಅಡ್ವಾನ್ಸ್ ಬಂತು. ನೆಕ್ಸ್ಟ್ 1 week ಅಲ್ಲಿ ಶೂಟ್ ಸ್ಟಾರ್ಟ್ ಆಗಿದೆ. ಬಂದ ತಕ್ಷಣ ಸೆಲೆಕ್ಟ್ ಬಂದು ಮೀಟ್ ಮಾಡ್ತೀರಾ ಸರ್? ಅವಾಗ್ಲೇ ಅವ್ರು ಆಲ್ರೆಡಿ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗಿತ್ತು ಈ ಕ್ಯಾರೆಕ್ಟರ್ ಇವ್ರಿಗೆ ಫಿಕ್ಸ್ ಅಂತ. ಆಬ್ವಿಯಸ್ಲಿ ಯಾರಿಗೂ ಸಿಕ್ಕಿದ್ಯಾ? ಫಿನಾನ್ಷಿಯಲ್ ಅಲ್ಲಿ ಲೈಕ್ ಬೇರೆಯವ್ರ ತರ ಮಾಡಲ್ಲ, ಬೇರೆ ತುಂಬಾ ಪ್ರೊಡಕ್ಷನ್ ನ ನೋಡಿದೀವಿ. ಬಟ್ ಈ ಪ್ರೊಡಕ್ಷನ್ ಅಲ್ಲಿ ಫಿನಾನ್ಸ್ ಅವರೇ ಕೇಳಿಕೊಡ್ತಾರೆ, ನಿಮ್ಗೆ ಇವತ್ತು ಪೇಮೆಂಟ್ ಆಗ್ಬೇಕಿತ್ತಲ್ಲ, ಆಗ್ಲಿಲ್ಲ ಅಂದ್ರೆ ಇವತ್ತು ಆಗಲ್ಲ, ನಾಳೆ ಆಗುತ್ತೆ, ಆನ್ ಟೈಮ್. ಸೊ ವೆರಿ ಗುಡ್ ಪ್ರೊಡಕ್ಷನ್ ಅಂಡ್ ತುಂಬಾ ಕಂಫರ್ಟ್, ನಮ್ಗೆ ಏನೇನು ನೆಸೆಸಿಟಿ ಏನೇನಿದೆ ಎಲ್ಲಾನು ನಮ್ಗೆ ಫುಲ್ಫಿಲ್ ಮಾಡಿದ್ರು. ಸೊ ತುಂಬಾ ಕ್ವಿಕ್ ಆಗಿ ಆಯ್ತು ವರ್ಕ್ ಬೇಸಿಕಲಿ. ಆಮೇಲೆ ಶೂಟ್ಗೆ ಹೋದ್ವಿ. ಸೊ ನನ್ಗೊಂದು ಹೊಸ ಚಾಲೆಂಜ್ ಇತ್ತು. ನಂದು ಮೂವಿಯಲ್ಲಿ ಆಲ್ಮೋಸ್ಟ್ 90 ಅಲ್ಲ 100% ನಾನು ರೈನ್ ಅಲ್ಲೇ ಇರ್ತೀನಿ. ಸೊ ಕಂಪ್ಲೀಟ್ ರೈನ್ ಶೂಟ್, ನಂಗೆ ರಿಯಲ್ ಮಳೆ ಜೊತೆಗೆ ಶೂಟ್ ಮಾಡಿ, ಪ್ಲಸ್ ನಮ್ಗೆ ಮಳೆದ್ದು ಸಾಕಾಗಿಲ್ಲ ಅಂದ್ರೆ ಟ್ಯಾಂಕರ್ ಇಂದ ನೀರ್ ಹಾರಿಸ್ತಾ ಇದ್ರು. ಸೊ ನನ್ಗೆ ಅದೊಂದು ಚಾಲೆಂಜ್ ತರ ಇತ್ತು. ಐ ವಾಸ್ ಅಂದ್ರೆ ಎಕ್ಸೈಟೆಡ್. ಇಲ್ಲ ನಂದು ಮಾತ್ರ ಸೋಲ್, ದಟ್ ಇಸ್ ದ ಟ್ವಿಸ್ಟ್ ಮೂವಿಲಿ. ಸೊ ನಂದು ಆಲ್ಮೋಸ್ಟ್ ಸೀನ್ ಎಲ್ಲಾನು ಮಳೆಯಲ್ಲೇ. ಸೊ ನಮ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಅಂದ್ರೆ, ಕ್ಯಾಮ್ರಾಕ್ಕೆ ಮಳೆ ಬಿದ್ದಾಗ ಹೆಂಗಾಗುತ್ತೆ. ಸೊ ದಟ್ ಈಸ್ ಒನ್ ವೆರಿ ಚಾಲೆಂಜಿಂಗ್ ಥಿಂಗ್ ಅಲ್ಲ. ನಾವು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಳೆ ಬರುವಾಗ ವೆಯ್ಟ್ ಮಾಡಬೇಕು. ಲೈಟ್ ಒಂದೇ ಸತಿ ಬಿಸಿಲು ಬರುತ್ತೆ, ಬಟ್ ನಮಗೆ ಮಳೆದು ಎಫೆಕ್ಟ್ ಬೇಕಂದ್ರೆ ಬಿಸಿಲು ಕಮ್ಮಿ ಆಗೋದನ್ನ ಕಾಯಬೇಕು. ಸಿಕ್ಕಾಪಟ್ಟೆ ಚಾಲೆಂಜ್ ಇತ್ತು. ಮೋರ್ ದನ್ ದಟ್ ನನಗೆ ಹೆಲ್ತ್ ಲಕ್ಕಿಲಿ ನನಗೆ ಏನೂ ಆಗಿಲ್ಲ. ಆಲ್ಮೋಸ್ಟ್ ನಾನು 25 days ಮಳೆಯಲ್ಲೇ ಇದ್ದೆ. ಬೆಳಿಗ್ಗೆ 7 ಮಳೆ, ಒದ್ದಾಗು, ರಾತ್ರಿ ಹೋಗು, ಫುಲ್ ನಡುಗ್ತಾ ಇರ್ತೀನಿ, ಡ್ರೆಸ್ ಚೇಂಜ್ ಮಾಡು, ಬಿಸಿ ನೀರು ಸ್ನಾನ ಮಾಡು, ಬೆಳಿಗ್ಗೆ ಮತ್ತೆ ಒದ್ದಾಗ ಅದೇ ತರ. ಬಟ್ ಇಟ್ ವಾಸ್ ಫನ್, ತುಂಬಾ ಎಕ್ಸೈಟ್ ಆಗಿ, ತುಂಬಾ ಅದೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಮೂವಿ. ಇನ್ನು ನೋಡ್ಬೇಕು ಆಡಿಯನ್ಸ್ ಯಾವ ತರ ಪ್ಲೇ ಮಾಡಿದೀರಾ ಅಲ್ವಾ ನೀವು? ಸಾರಿ, ಹಿಂದೂ ಪಾತ್ರ, ಒಂದು ಬ್ರಾಹ್ಮಿನ್ ಲೇಡಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಬ್ರಾಹ್ಮಿನ್. ಸೊ ಹರ್ಷಿತ್ ನಂದು ಹೀರೋ, ಹೀಸ್ ಅ ಬ್ರಾಹ್ಮಿನ್. ಕೂಡ ಬ್ರಾಹ್ಮಿನ ಅದರಲ್ಲಿ, ಅದು ಕ್ಯಾರೆಕ್ಟರ್ ಅಲ್ಲಿ. ಸೊ ಅವ್ರ ಎಲ್ಲ ಫನ್ ಕಾಲೇಜ್ ಡೇಸ್ ಅಲ್ಲಿ ಮಾಡಿರ್ತಾರೆ. ಆಮೇಲೆ ನಂಗೆ ಮದುವೆ ಆಗಿ ನಂಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಎಕ್ಸಾಕ್ಟ್ಲಿ, ದಟ್ ಇಸ್ ದ ಸ್ಟೋರಿ ಲೈನ್ ಅಲ್ವಾ? ಇನ್ನು ನೀವು ಫರ್ಹಾನ್, ಸಿನಿಮಾದಲ್ಲೂ ಕೂಡ ಹೆಸರೇನು? ಸಿನಿಮಾದಲ್ಲಿ ನಿಮ್ಮ ಹೆಸರೇನು? ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಆರಿಫ್ ಅಂತ. ಆರಿಫ್. ಏನ್ ಕಷ್ಟ ಆಗಿರ್ಲಿಕ್ಕಿಲ್ಲ ಅಲ್ಲ ಪಾತ್ರ ನಿಭಾಯಿಸೋದಕ್ಕೆ? ಯಾಕಂದ್ರೆ ಸರ್ ಪ್ರತಿಯೊಂದು ಆಯ್ಕೆಯಲ್ಲೂ ಕೂಡ ಈಗ ಡೈನಾ ಡಿಸೋಜಾ ಮುಸ್ಲಿಂ ಪಾತ್ರನ ನಿಭಾಯಿಸಿದ್ದಾರೆ, ಕ್ರಿಶ್ಚಿಯನ್. ನೀವು ಕ್ರಿಶ್ಚಿಯನ್ ಆಗಿದ್ಕೊಂಡು ಮುಸ್ಲಿಂ ಪಾತ್ರ ನಿಭಾಯಿಸಿದ್ದಾರೆ. ನಿಮ್ಮ ಹತ್ರ ಅದು ಕೇಳ್ತೀನಿ, ಅದಕ್ಕಿಂತ ಮುಂಚೆ ಇವ್ರ ಹತ್ರ, ಫರ್ಹಾನ್ ಹತ್ರ ಏನ್ ಕಷ್ಟ ಆಗಿರ್ಲಿಕ್ಕಿಲ್ಲ ಅಲ್ವಾ? ಏನು ಭಾಷೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಇಲ್ಲ ನೋಡಿ, ಲೈಕ್ ಸರ್ ಸೆಲೆಕ್ಟ್ ಮಾಡುವಾಗ ಸುರ ಮುಸ್ಲಿಂ ಕ್ಯಾರೆಕ್ಟರ್ಗೆ ಮುಸ್ಲಿಂ ಹುಡುಗ, ಹಿಂದೂ ಕ್ಯಾರೆಕ್ಟರ್ಗೆ ಹಿಂದೂ ಹುಡುಗ, ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಕ್ರಿಶ್ಚಿಯನ್ ಹುಡುಗ, ಲೈಕ್ ಅವರ ಮೈಂಡ್ ಸೆಟ್ಟಲ್ಲಿ ಇತ್ತು. ನಂಗೆ ಯಾವುದು ಕಷ್ಟ ಆಗಬಾರ್ದು ಶೂಟಿಂಗ್ ಸೆಟ್ಟಲ್ಲಿ. ಸೊ ನಮಗೆ ಆ ಬಾಂಡಿಂಗ್ ಕೂಡ ಅಲ್ಲಿ ಬೆಳಲಿಕ್ಕೆ ತುಂಬ ಕಷ್ಟ ಆಗಲಿಲ್ಲ. ನಮ್ಮದೇ ರೆಫರೆನ್ಸ್ ಇಟ್ಕೊಂಡು ನಾವು ಮುಂದುವರೆದ್ವಿ. ಆ ಬಾಂಧವ್ಯ ಒಂದು ಇತ್ತು. ಸೊ ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಮೆಸೇಜ್ ಇತ್ತು. ಓವರ್ ಆಲ್ ತುಂಬಾ ಲೈಕ್ ಒಳ್ಳೆದಾಗಿ ಮೂಡಿ ಬಂದಿದೆ ಫಿಲ್ಮ್. ನೋಡ್ಲೇಬೇಕು.
ಡೈರೆಕ್ಟರ್ ಸರ್ ಹತ್ರ ಬೈಸ್ಕೊಂಡಿದ್ದೀರಾ? ಅವರು ಹಿ ಇಸ್ ವೆರಿ ಸ್ಟ್ರಿಕ್ಟ್. ನೋಡಿದಾಗ ತುಂಬಾ ಸೀರಿಯಸ್ ತರ ಅವರಿಗೆ ಕೆಲಸ ಆಗ್ಬೇಕು, ಆನ್ ಪಾಯಿಂಟ್ ಕೆಲಸ ಆಗ್ಬೇಕು. ಅಂಡ್ ಆಬ್ವಿಯಸ್ಲಿ ನಮ್ಮ ಮೂವಿಲಿ ಒಂದ್ ಹೀರೋ ಒಂದ್ ಹೀರೋಯಿನ್ ಅಂತ ಅಲ್ಲ, ಸೊ ಎಲ್ಲಾ ಕ್ಯಾರೆಕ್ಟರ್ಗೂ ಅವ್ರದ್ದೇ ಆದ ಇಂಪಾರ್ಟೆನ್ಸ್ ಇದೆ. ಅಂಡ್ ಸೀನಲ್ಲಿ ಎಲ್ಲಾ ಸೀನಲ್ಲೂ ಇಟ್ಸ್ ನಾಟ್ ಲೈಕ್ ಇಬ್ಬರೇ ಇರೋ ತರ ಸೀನ್ ಅಲ್ಲ, ಎಲ್ಲ ಜಾಸ್ತಿ ಕಾಂಬಿನೇಷನ್ ಸೀನ್ಸ್, ಒಂದು ಸುಮಾರು ಆರ್ಟಿಸ್ಟ್ ಗಳಿರೋದು. ಒಂದು ಐಟಮ್ ಸಾಂಗ್ ಇದೆ, ಪಾರ್ಟಿ ಸಾಂಗ್. ಪಾರ್ಟಿ ಸಾಂಗ್. ಸೊ ಹಂಗಿರ್ಬೇಕು. ಯಾರು ಅವರು ಆಕ್ಚುಲಿ ಹೀರೋಯಿನ್ ಹೆಸರೇನು? ನಮ್ರತಾ ಮಲ್ಲ ಅಂತ. ನಮ್ರತಾ ಮಲ್ಲ, ಡೆಲ್ಲಿ. ಅಂದ್ರೆ ಕತೆ ಡಿಮ್ಯಾಂಡ್ ಮಾಡ್ತಾ ಆ ಸಾಂಗಿಗೆ ಆಬ್ವಿಯಸ್ಲಿ ಒಂದು ಕಾಲೇಜ್ ಲೈಫ್ ಆದ್ಮೇಲೆ ಅವ್ರಿಗೆ ಒಂದು ಫೇರ್ವೆಲ್ ಪಾರ್ಟಿ ಅಂತ ಇರುತ್ತೆ. ನಮ್ ಸರ್ ಆಲ್ವೇಸ್ ಹಿ ಥಿಂಗ್ಸ್ ಸ್ವಲ್ಪ ಯೂನಿಕ್ ವೇ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ್ದೋ ಒಂದು ಫೇರ್ವೆಲ್ ಪಾರ್ಟಿ ಸಾಂಗ್ ಇರ್ಲಿಲ್ಲ ಅಂತ ಹಿ ಥಾಟ್. ಸೊ ಅದಕ್ಕೊಂದು ಲಿಂಕ್ ಆಗಿ ಫೇರ್ವೆಲ್ ಪಾರ್ಟಿ ಸಾಂಗ್ ನ ನೀವು ಉಡಾಯಿಸು ಸಾಂಗ್ ನೋಡಿದ್ರೆ ಗೊತ್ತಾಗ್ಬೋದು ಎಲ್ಲ ಸಾಂಗ್ ನೋಡಿ ನಾನು ಬಂದಿರೋದು ಇವಾಗ. ಅದ್ರಲ್ಲಿ ಉಡಾಯಿಸು ಜೊತೆಗೆ ಬದುಕು ಅದು ಸಾಂಗ್ ತುಂಬಾ ಮಿಲಿಯನ್ ವ್ಯೂಸ್ ಕ್ರಾಸ್ ಮಾಡಿದೆ, ಹೌದಲ್ವಾ? ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ.
ಅದೊಂದು ದಕ್ಷಿಣ ಕನ್ನಡದ ಕಲ್ಚರ್ನ ತುಂಬಾ ಚೆನ್ನಾಗಿ ತೋರಿಸಿರೋದೆಲ್ಲ. ಮೀನಿಂಗ್ಫುಲ್ ಆಗಿದೆ ಪ್ರತಿಯೊಂದು, ಅದರಲ್ಲಿ ಏನ್ ವರ್ಡ್ ಯೂಸ್ ಮಾಡಿದಾರಲ್ವಾ, ಎಲ್ಲ ಎವ್ರಿಥಿಂಗ್ ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಜನ್ಸಾಲೆ ಅವರು ತುಂಬಾ ಒಳ್ಳೆದಾಗಿ ಹಾಡಿದ್ದಾರೆ. ಹೌದು. ಎಲ್ಲ ಕಲ್ಚರ್ ಅನ್ನು ತೋರಿಸಿದ್ದಾರೆ. ಉಡುಪಿ, ಮ್ಯಾಂಗ್ಳೂರು ಎಲ್ಲ. ಸಮಥಿಂಗ್ ಮ್ಯೂಸಿಕ್ ಯಾರು ಅಂದ್ರೆ ಪ್ರತೀಕ್ ಕುಂದು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅದು ಉಡಾಯಿಸು ಇದ್ರದ್ದು ಬದುಕು ಬವಣೆ ಸಿಂಗ್ ಮಾಡಿದ್ರು ಎಲ್ಲ ಮ್ಯೂಸಿಕ್. ಹೌದು, ಪ್ರತೀಕ್ ಅವರು ಸರ್ದ್ ಫ್ರೆಂಡ್ ಬೇಸಿಕಲಿ. ಹೀಸ್ ಫ್ರಮ್ ನಾರ್ತ್. ಅವರು ನಾರ್ತ್ ಆಗಿದ್ರು ಕೂಡ ಇಲ್ಲಿದ್ದು ಕಲ್ಚರ್ ನ ಅಷ್ಟು ನೀಟಾಗಿ, ಅಂದ್ರೆ ಸರ್ ಹಿ ವಾಸ್ ದೇರ್ ವಿತ್ ಹಿಮ್. ಈ ತರ ಬೇಕು ಹಾಗೆ ಕರೆಕ್ಟ್ ಆಗಿ ಅವರಿಗೆ ಸ್ಯಾಟಿಸ್ಫೈ ಆಗೋವರೆಗೂ ಅವ್ರು ಬಿಡಲ್ಲ. ನಿಮ್ಗೆ ಗೊತ್ತಾಗಿರ್ಬೋದು ಸಾಂಗ್ ನೋಡಿ. ಬಟ್ ಓವರ್ ಆಲ್ ಇಟ್ ಹಸ್ ಕಮ್ ಔಟ್ ಗುಡ್. ಸೋ ಫಾರ್ ಚಂದ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ ನೋಡ್ಬೇಕು 13th ಏನಾಗುತ್ತೆ ಅಂತ. ಖಂಡಿತ ಕೈ ಹಿಡಿತಾರೆ. 4 ಸಾಂಗ್ ಇರೋದು ಸಿನಿಮಾದಲ್ಲಿ. ಅದಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳಿದೆ ನಾನು. ನೀವು ಕ್ರಿಶ್ಚಿಯನ್ ಆಗಿದ್ಕೊಂಡು ಮುಸ್ಲಿಂ ಪಾತ್ರವನ್ನ ನಿಭಾಯಿಸಿದ್ರಿ, ನಿಮ್ಗೆ ಕಷ್ಟ ಆಯ್ತಾ? ಇಲ್ಲ, ಕಷ್ಟ ಏನಾಗ್ಲಿಲ್ಲ. ಕಾಸ್ಟ್ಯೂಮ್ ಸ್ವಲ್ಪ ಚೇಂಜ್ ಇರ್ಬೋದಲ್ವಾ ಸಿನಿಮಾ? ಎಲ್ಲ ಕೇಳ್ತಾರೆ ಮುಸ್ಲಿಂ ಆಗಿದ್ದು ಹೇಗೆ ಈ ತರ ಡ್ರೆಸ್ಸಸ್ ಹಾಕಿದ್ರಿ ಅಂತ. ಜಸ್ಟ್ ನಾವು ಫ್ರೆಂಡ್ಶಿಪ್ ಗರ್ಲ್ ಅಂತ ತಕ್ಷಣ ನಾವು ಅನ್ಕೋತೀವಿ ಒಂದು ಗ್ರೀನ್ ಕಲರ್ ಶಾಲ್ ಹಾಕೊಂಡು ಟಿಪಿಕಲ್ ಒಂದು. ಅದಕ್ಕೆ ನಾನು ದಟ್ ಇಸ್ ನಾಟ್ ರೇಷ್ಮಾ ಇದ್ದರು. ಈಗ ಹೇಗಿದ್ದೀನಿ ಹಾಗೆ ಆಗಿದ್ದೀನಿ. ರಿಯಲ್ ಲೈಫ್ ಅಲ್ಲಿ ಹೇಗಿರ್ತಾರೋ ನಮ್ಮ ಡೈನಾ ಡಿಸೋಜಾ, ಹಾಗೆ ಮೂವಿಯಲ್ಲೂ ಕೂಡ ಪಾತ್ರದ ಹೆಸರು ರೇಷ್ಮಾ. ಬಟ್ ಇನ್ ಸೆಕೆಂಡ್ ಹಾಫ್ ಸ್ವಲ್ಪ ಚೇಂಜ್ ಆಗ್ತಾರೆ. ಅದನ್ನು ನೋಡ್ಲಿಕ್ಕೆ ನೀವು ಥಿಯೇಟರ್ ಬರ್ಬೇಕು. ಥಿಯೇಟರ್ ಬರ್ಬೇಕು ಅಲ್ವಾ? ಓಕೆ. ಇನ್ನು ನಾನು ಫರ್ಹಾನ್ ಹತ್ರ ಕೇಳಬೇಕು, ನಿಮ್ದು ಸಾಂಗ್ ಇದೆಯಲ್ಲ, ಅದು ಫ್ರೆಂಡ್ಸ್ ಎಲ್ಲ ನೀವು ನಿಮ್ಮ ತಂಗಿ ಜೊತೆಗೆ ಹರ್ಷಿತ್ ಅವರು ಆ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಎಲ್ಲೆಲ್ಲ ಶೂಟಿಂಗ್ ಆಯ್ತು, ಹೇಗಿತ್ತು ಆ ಮೂಮೆಂಟ್ ಎಲ್ಲ ಅಂತ? ಸೊ ಬೇಸಿಕಲಿ ಖುಷಿ ಆಗುತ್ತೆ. ನಮ್ದೆಲ್ಲ ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ. ಇನ್ಫ್ಯಾಕ್ಟ್ ನಾನು ಕೂಡ ಎಂಜಾಯ್ ಮಾಡಕ್ ಆಗ್ಲಿಲ್ಲ ನನ್ನ ಕಾಲೇಜ್ ಡೇಸ್ ಅಲ್ಲಿ. ಹಾಸ್ಟೆಲ್ ಅಲ್ಲಿ ಇದ್ದೆ. ಇವಾಗ ಈ ಮೂವಿ ಶೂಟ್ ಮಾಡ್ಬೇಕು ಅಲ್ವಾ, ನನಗೆ ಬೇಜಾರಾಯ್ತು. 1.5 ಡೇ ಅಲ್ಲಿ ಶೂಟ್ ಮುಗೀತಲ್ಲ, ಇಷ್ಟು ಬೇಗ ಮುಗೀತಾ? ಹೌದು, ಅದೇ ಹೇಳಿಲ್ವಾ ನಮ್ದು ಡೈರೆಕ್ಟರ್, ಅದೇ ಬೇಗ ಎದ್ದೇಳ್ತಾರೆ. ಪಟಾಫಟ್ ನಾವ್ ರೆಡಿಯಾಗಿ ಬೆಳಗಾಗ್ಲಿ ಅಂತ ಕಾಯೋದು, ಕುತ್ಕೊಂಡು ಬೀಚ್ ಹತ್ರ ಕುತ್ಕೊಂಡು ಕಾಯೋದು ಯಾವಾಗ ಲೈಟ್ ಬರುತ್ತೆ. ರೆಡಿ ಇರ್ತಾರೆ ತಿಂಗಳಿಗಿಂತ ಮುಂಚೆ. ಅವ್ರ ಡೇ ಎಲ್ಲ 3 o'clock ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್. ನೀವು 3 ಗಂಟೆಗೆ, ನೀವು ಎದ್ದೇಳೋದು ಎಷ್ಟು ಗಂಟೆಗೆ? ನಾನು ಬೆಳಿಗ್ಗೆ ನಾನು ಎಬ್ಬಿಸಿದ್ದು. ಇವತ್ತು 4:30ಗೆ ಎಬ್ಬಿಸಿದ್ದಾರೆ ನಿಮಗೆ ಡೈರೆಕ್ಟರ್ ಅವರು. ಹೌದಾ? ಸಿಯಾಟ್ ಕೊಟ್ಟು ಬ್ಯಾಂಗ್ಳೂರಲ್ಲ ಫ್ಲೈಟ್ ಇತ್ತು 6 o'clock. ಸೊ ಮೂವಿ ರಿಲೀಸ್ ಅಂದ್ರೆ ಎವ್ರಿವನ್ ನೋಸ್ ಟೆಕ್ನಿಕಲ್ ಥಿಂಗ್ಸ್ ಎಷ್ಟಿರುತ್ತೆ ಅಂತ. ಸಿನಿಮಾ ಹೆಸರೇ ಡಿಫ್ರೆಂಟ್ ಆಗಿದೆ, ಜೊತೆಗೆ ಸಾಮಾನ್ಯ ಕತೆ ಅಲ್ಲ ಇದು ಅಲ್ವಾ? ಇವತ್ತಿನ ಸಮಾಜಕ್ಕೆ ಬೇಕೇ ಬೇಕು ಮೆಸೇಜ್ ಇದೆ. ಅದೇ ನಾವು ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಲೇಬೇಕು. ಬಿಕಾಸ್ ಎಲ್ಲರೂ ಅಂದ್ರೆ ಇವಾಗ ಒಂದು ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ. ಅದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು, ಅದ್ರದ್ದು ಏನಾದ್ರೂ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಿ ಅದ್ರದ್ದು ಬ್ಯಾಡ್ ಇನ್ಫ್ಲೂಯೆನ್ಸ್ ಆದ್ರೆ ಯಾವ ತರ ಆಗುತ್ತೆ. ಖುಷಿಯಾಗಿರೋ ಫ್ಯಾಮಿಲಿ ಇರ್ತಿರ್ಲಿಲ್ಲ ಈ ಸೋಷಿಯಲ್ ಮೀಡಿಯಾ ಎಲ್ಲ, ಮೊದ್ಲು ಇತ್ತ ಇದು ಇದ್ರೂ ಅದ್ರದ್ದು ಪ್ಲಸ್ ಸೈಡು ಇದೆ, ನೆಗೆಟಿವ್ ಸೈಡು ಇದೆ. ನಾವ್ ಯಾವ ತರ ಯೂಸ್ ಮಾಡ್ಕೋಬೇಕು. ಅಂಡ್ ಅದೇ ಒಂದು ಖುಷಿಯಾಗಿರೋ ಫ್ಯಾಮಿಲೀಸ್ ಮಧ್ಯೆ ಒಂದು ಸಣ್ಣ ಸೋಷಿಯಲ್ ಅದೇ ಮೀಡಿಯಾದಿಂದ ಆಗೋ ಒಂದೊಂದು ಸಣ್ಣ ಇನ್ಸಿಡೆಂಟ್ ಇಂದ ಏನೆಲ್ಲ ಆಗುತ್ತೆ, ಅದೆಷ್ಟು ಜನಗಳದ ನೆಮ್ಮದಿನ ಹಾಳು ಮಾಡುತ್ತೆ ಅನ್ನೋದನ್ನ ತೋರ್ಸಕ್ ಹೊರಟಿದೀವಿ. ಹೋಪ್ಫುಲಿ ಜನರಿಗೆ ಕನೆಕ್ಟ್ ಆಗುತ್ತೆ, ಆಗ್ಲೇಬೇಕು ಅಂತ ವಿಶ್ ಮಾಡ್ತೀವಿ ಅಷ್ಟೇ. ಇನ್ನೊಂದೇನಂದ್ರೆ ಸೌದಿ ಅರೇಬಿಯಾ ಆಯಿಲ್ ರಿಗ್ ಅಲ್ಲಿ ಶೂಟ್ ಮಾಡಿದೀವಿ. ಅದ್ರ ಬಗ್ಗೆ ಹೇಳಲೇಬೇಕಲ್ವಾ? ಇವ್ರು ಶೂಟ್ ಮಾಡಿದ್ದಾರೆ ಹೇಳ್ತಾರೆ. ಒಂದು ಸಾಂಗ್ ಬೇರೆ ಅಲ್ಲಿ ರಿಲೀಸ್ ಆಗಿದೆ ಅಲ್ವಾ? ಇದು ದುಬೈಯಲ್ಲಿ ರೀಸೆಂಟ್ಲಿ ಆಟಿಡೊಂಜಿ ದಿನ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಸೊ ಬೇಸಿಕಲಿ ಆಯಿಲ್ ರಿಗ್ ಅಡ್ವೆಂಚರ್ ಏನಂದ್ರೆ ಲೈಕ್ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಸೊ ಅಲ್ಲಿ ನಾನು ಮತ್ತೆ ಹರ್ಷಿತ್ ಆ ಇನ್ಸಿಡೆಂಟ್ ಅಲ್ಲಿ ಇರ್ತೇವೆ. ಸೊ ಅದರಲ್ಲಿ ಆಕ್ಚುಯಲ್ ಆಗಿ ಒಂದು ಆಯಿಲ್ ರಿಗ್ ಅಲ್ಲಿ ಹೋಗಿ ನಾವು ಶೂಟ್ ಮಾಡಿದ್ವಿ. ಸೊ ಇದುವರೆಗೆ ಸ್ಯಾಂಡಲ್ವುಡ್ ಅಲ್ಲಿ ಯಾರು ಕೂಡ ಸಿನ್ಸ್ ನಮ್ಮ ಪ್ರೊಡ್ಯೂಸರ್ ಅದೇ ಬ್ಯಾಕ್ಗ್ರೌಂಡ್ ಆಯಿಲ್ ಅಂಡ್ ರಿಗ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ. ಹೌದು. ಸೊ ಬಟ್ ಸ್ಟಿಲ್ ಪರ್ಮಿಷನ್ ಸಿಗೋದು ಇಸ್ ನಾಟ್ ಅ ಈಸಿ ಥಿಂಗ್ ಅಲ್ಲಿ. ಬಟ್ ಲಕ್ಕಿಲಿ ವಿ ಗಾಟ್ ಇಟ್. ಅದೇ ನಮ್ದು ಪ್ರೊಡಕ್ಷನ್ ವ್ಯಾಲ್ಯೂ ಇಸ್ ವೆರಿ ಗುಡ್, ದೋ ಇಟ್ ಇಸ್ ಅ ನ್ಯೂ ಟೀಮ್. ಹಾಗೆ ಎಲ್ಲೂ ಕಾಣಲ್ಲ, ಯಾವ್ದ್ರಲ್ಲೂ ಕಮ್ಮಿ ಮಾಡಿಲ್ಲ. ಪ್ಲಸ್ ನಿಮ್ಗೆ ಮೂವಿ ಕ್ವಾಲಿಟಿ ನೋಡಿದ್ರು ಗೊತ್ತಾಗುತ್ತೆ ನಾಡ್ದು 13th. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಲ್ಲ, ಐ ಆಮ್ ವೆರಿ ಹ್ಯಾಪಿ ದಟ್ ಐ ಸೈನ್ ದಿಸ್ ಮೂವಿ ಅಂಡ್ ವಿ ಹ್ಯಾವ್ ಕಮ್ ಟು ದಿಸ್ ಅಲ್ವಾ? ನೋಡಿ ಇವಾಗ ಅವರು ಕೂಡ ಫಸ್ಟ್ ನಿರ್ದೇಶನ ಅವ್ರದ್ದು ಮೊದಲೇ ಆಗಿದ್ರು ಕೂಡ ಅವರಿಗೆ ಒಂದು ಐಡಿಯಾ ಇದೆ ಸಿನಿಮಾ ಹೇಗೆ ಬರಬೇಕು. ಬ್ಯಾಕ್ಗ್ರೌಂಡ್ ಕೂಡ ಸ್ಟ್ರಾಂಗ್ ಇದೆ, ಏನ್ ಕಷ್ಟ ಇಲ್ಲ. ಆದ್ರೂ ಕೂಡ ಅವರು ಆಯ್ಕೆ
ಮಾಡಿರೋದು ಹೊಸಬ್ರನ್ನ. ಬಿಕಾಸ್ ಹಿ ಅವ್ರು ಯಾವಾಗ್ಲೂ ಹೇಳ್ತಾರೆ ಹೊಸ ಪ್ರತಿಭೆಗಳನ್ನ ಮೋಲ್ಡ್ ಮಾಡೋದು ತುಂಬಾ ಈಸಿ ಅಂತ, ಅವ್ರಿಗೆ ಬೇಕಾಗಿರೋ ತರ ನಾವ್ ಅದಕ್ಕೆ ಶೇಪ್ ಕೊಡ್ಬೋದು ಅನ್ನೋದು ಅವ್ರ ಹದವಾದ ಮಣ್ಣನ್ನ ಹೇಗೆ ನಾವು ಅದಕ್ಕೆ ರೂಪ ಕೊಡ್ತೀವಿ ಅದೇ ತರ ಕಾಣಿಸುತ್ತೆ ಅಲ್ವಾ. ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ನಿಜವಾಗ್ಲು. ಆದ್ರೆ ಭಯ ಪಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೊಸಬ್ರು ಹೋಗ್ಬೇಕು ಸಿನಿಮಾ ಇಂಡಸ್ಟ್ರಿ ಅಂದ ತಕ್ಷಣ ಅಲ್ಲಿ ಬೇಡ ಸರಿ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಕೆಲವು ಕಡೆ ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಿಜವಾಗ್ಲೂ ಕೆಲವರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ಲಾ ಇಂಡಸ್ಟ್ರಿನೂ ಪ್ಲಸ್, ಎಲ್ಲಾ ಫೀಲ್ಡ್ ಅಲ್ಲೂ ಪ್ಲಸ್ ಇದೆ. ಕೇವಲ ಸಿನಿಮಾ ಕ್ಷೇತ್ರ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು. ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ. ಕೆಲವೊಂದು ಬೆಳಕಿಗೆ ಬರುತ್ತೆ, ಕೆಲವೊಂದು ಗೊತ್ತಾಗಲ್ಲ. ಸೊ ಎಲ್ಲ ನೆಗೆಟಿವ್ ನ ಬಿಟ್ಟು ಪಾಸಿಟಿವ್ ತಗೊಂಡು ಮುಂದೆ ಹೋಗ್ಬೇಕಷ್ಟೇ. ಇದು ಸಿನಿಮಾ ತುಳುವಲ್ಲೂ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ಆಕ್ಚುಲಿ ನಮ್ದು ಪ್ಲಾನ್ ಏನಿದೆ ಅಂದ್ರೆ ಫಸ್ಟ್ ನಾವು ಶೂಟ್ ಮಾಡಿರೋದು ಕನ್ನಡದಲ್ಲಿ, ಬಟ್ ಸಿನ್ಸ್ ನಮ್ ತುಳುನಾಡು ಕಲ್ಚರ್ನ ತುಂಬಾ ಚೆನ್ನಾಗಿ ತೋರಿಸಿದೀವಿ ನಾವು, ಅದಕ್ಕೆ ನಾವು ತುಳುಗ್ ಡಬ್ ಮಾಡ್ಬಿಟ್ಟು ಫಸ್ಟ್ ಪ್ಲಾನ್ ಏನ್ ಮಾಡ್ಕೊಂಡ್ವಿ ಅಂದ್ರೆ ತುಳು ಕನ್ನಡ ಒಂದೇ ದಿನ ರಿಲೀಸ್ ಮಾಡೋಣ ಅಂತಾನೆ ಪ್ಲಾನ್ ಇದ್ದಿದ್ದು 13th. ಬಟ್ ಇವಾಗ ಡ್ಯೂ ಟು ಸಮ್ ಟೆಕ್ನಿಕಲ್ ಎರರ್ ಫಸ್ಟ್ ನಾವು ಆಲ್ ಓವರ್ ಕರ್ನಾಟಕ ಕನ್ನಡದಲ್ಲೇ ರಿಲೀಸ್ ಮಾಡ್ತಾ ಇದೀವಿ. ಆಫ್ಟರ್ 1 week ಆಫ್ ಗ್ಯಾಪ್ ತುಳುವಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿಯವರಿಗೆ ಸ್ಪೆಷಲ್ ಫೀಲ್ ಕೊಡೋಣ ಅಂತ ತುಳುವಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ತುಳುಟ್ಟೆ ಒಂಜಿ ಅದೇ ಅದಕ್ಕೋಸ್ಕರ ನಾವು ತುಳುವಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಆಗುತ್ತೆ, ಕಲ್ತು ಬಿಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯವರೇನಾ? ಇಲ್ಲ, ಸಕಲೇಶ್ಪುರ. ಅದ್ ಹೇಗೆ ಹತ್ರನೇ ಅಲ್ಲ, ಇಲ್ಲಿ ಪಕ್ಕದ ಇರ್ಬೇಕಲ್ಲ. ಪುತ್ತೂರು ಕಾಲೇಜ್, ಪುತ್ತೂರಲ್ಲಿ ಕಲ್ತಿದ್ದ. ವಿವಿ ಅಲ್ಲ, ವಿಸಿ ಸೇಂಟ್ ಫಿಲೋಮಿನಾ. ಸೇಂಟ್ ಫಿಲೋಮಿನಾ ಅಲ್ಲೇ ಹತ್ರದಲ್ಲಿರುವಂತ. ಸ್ಟಾರ್ಟಿಂಗ್ ನಾವು 3 ಜನ ಒಳ್ಳೆ ಬೈಯೋದಿವ್ರಿಗೆ ತುಳುವಲ್ಲಿ, ಅವ್ರಿಗೆ ಅರ್ಥ ಆಗಲ್ಲ ಅಂತ ಇವ್ರು ಅನ್ಕೊಂಡಿದ್ದಾರೆ ನಂಗೆ ಅರ್ಥ ಆಗಲ್ಲ, ಅರ್ಥ ಆಗ್ತಿತ್ತು. ಯಾರು ನೀವು? ಮತ್ತೆ ನಾವು 3 ಜನ, ನಾವು ಹರ್ಷಿತ್, ಗಾಡ್ವಿನ್ ಸ್ಪಾರ್ಕ್. ಅವರು ಕ್ರಿಶ್ಚಿಯನ್ ರೋಲ್ ಮಾಡಿದ್ರು. ಸೊ ಬೇರೆ ಶೂಟ್ ಗಳಿಂದಾಗಿ ಅವ್ರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಆಕ್ಚುಲಿ 3 ಜನ ಸೇರ್ಕೊಂಡು ಅವ್ರನ್ನ ಕಾಲಿಡ್ತಾ ಇದ್ರ. ಗಾಡ್ವಿನ್ ತುಂಬಾ ಫನ್ ಸೆಟ್ ಅಲ್ಲಿ, ನೆಕ್ಸ್ಟ್ ಲೆವೆಲ್ ಅವ್ರದ್ದು. ನಮ್ಮನ್ನು ಒಟ್ಟುಗೂಡಿಸ್ಲಿಕ್ಕೆ ಮೇನ್ ಪಾತ್ರ. ನಿಮಗೆ ಪೇರ್ ಅಂತ ಇಲ್ಲ, ಅಷ್ಟಿತ್ ಫಸ್ಟ್ ಬಂದ್ರು ಮತ್ತೆ ಕೈ ಕೊಟ್ರು ಅಷ್ಟೇ. ಪೇರ್ ಇದ್ದಾರೆ, ನಾನು ಎಕ್ಸೆಪ್ಟ್ ಮಾಡ್ಲಿಲ್ಲ. ನೀವು ಎಕ್ಸೆಪ್ಟ್ ಮಾಡ್ಲಿಲ್ಲ? ಅಷ್ಟ್ ಚೆನ್ನಾಗಿರೋ ಹುಡುಗನ್ನ ಹೇಳ್ತಾರೆ ನಿಮ್ಗೆ. ಅಲ್ಲ ಇವ್ರ ಹತ್ರ ಕೇಳ್ತಿದ್ದ ಅಲ್ವ, ಇರುತ್ತೆ ಅಲ್ಲ ಹೀರೋಯಿನ್ ಅಂದ ತಕ್ಷಣ ಯಾರಪ್ಪ ನನ್ನ ಹೀರೋ ಯಾರಾಗಿರ್ಬೋದು, ಹೀರೋ ಹೇಗಿರ್ಬೋದು ಅಂತೆಲ್ಲ ಇರುತ್ತಲ್ಲ. ಹಾಗೆ ಹೀರೋಗಿರುತ್ತೆ ಹೀರೋಯಿನ್. ಆಕ್ಚುಲಿ ನಾನು ಬೇರೆಯವ್ರನ್ನ ಮದುವೆ ಆಗಿ ಹೋಗ್ತೀನಿ. ಓ ಶಿಟ್, ಅದಕ್ಕೆ ಅವರು. ಬಟ್ ಅವರು ಚೆನ್ನಾಗಿದ್ರು. ಮತ್ತೆ ಅದಾದ್ಮೇಲೆ ಅವ್ರದ್ದು ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ ವೇರಿಯೇಷನ್ಸ್ ಇದೆ ನನ್ನ ಕ್ಯಾರೆಕ್ಟರ್ ಅಲ್ಲಿ, ತುಂಬಾ ವೇರಿಯೇಷನ್ಸ್ ಇದೆ. ಓಕೆ, ನಿಮ್ಗೆ ಯಾವುದು ಏನಿಲ್ವಾ ಅಂದ್ರೆ ಜೊತೆಗಾರ್ತಿ ಸಿನಿಮಾದಲ್ಲಿ? ಇದ್ದಾರೆ ಅವರು ಕೂಡ ಬೇರೆ ಇದು ವರ್ಕ್ ಇಂದ ಬೇರೆ ಬೇರೆ ಕಡೆ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಅವರು ಬ್ಯಾಂಗ್ಳೂರಿಂದ ವಿನುತಾ ಗೌಡ ಅಂತ. ವಿನುತಾ, ಅವರು ಬ್ಯಾಂಗ್ಳೂರು. ನೀನು ನೀವು ಹರ್ಷಿತ್ ಜೊತೆ ಆಕ್ಟ್ ಮಾಡಿದ್ದೀರಾ, ಅವ್ರ ಜೊತೆ ನಿಮ್ಮ ಅಭಿನಯ ಮಾಡಿರುವಂತಹ ಸಮಯದಲ್ಲಿ ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ವೆರಿ ಫನ್ ಆಕ್ಚುಲಿ. ಸೊ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಇವರೆಲ್ಲ ಆಲ್ರೆಡಿ ಒಂದು ಟೀಮ್ ಬಾಂಡ್ ಅವ್ರ ಜೊತೆ ಎಲ್ಲ ಇದಾಗಿತ್ತು. ಹರಟೆ ಹೊಡಿತಾ ಇದ್ರಾ? ಅಂದ್ರೆ ನಾನ್ ಲೇಟ್, ಅಂದ್ರೆ ಅವ್ರದ್ದು ಫಸ್ಟ್ ಹಾಫ್ ಎಲ್ಲ ಶೂಟ್ ಆಗಿತ್ತು. ಸೊ ನಾನ್ ಲೇಟ್ ಆಗಿ ಜಾಯ್ನ್ ಆಗಿರೋದಲ್ವಾ. ಅಂಡ್ ಸೊ ಆವಾಗ ಇವರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಇತ್ತು, ಓಕೆ ಇವ್ರು ಯಾರು ಬರ್ತಿದ್ದಾರೆ ಏನು ಅಂತ. ಸೊ ಆಬ್ವಿಯಸ್ಲಿ ನನ್ಗೂ ಇತ್ತು ಯಾರು ಮಾಡ್ತಾ ಇದ್ದಾರೆ. ಎಲ್ರು ಹೇಳಿದ್ರು ಎಲ್ಲ ಹೊಸಬ್ರೆ ಅಂತ, ಅವ್ರೊಂದು ತುಳು ಮೂವಿ ಮಾಡಿದ್ರು ಅಂತೆಲ್ಲ ಹೇಳಿದ್ರು. ಸೊ ಐ ವಾಸ್ ಲೈಕ್, ನಂಗೆ ತೋರ್ಸಕ್ಕಾಗಲ್ಲ ಯಾರು ಯಾರು ಅಂತ ಹೋಗಿ ನೋಡಕ್ಕಾಗಲ್ಲ. ಐ ವಾಸ್ ಸೈಲೆಂಟ್ ಆಗಿದ್ದೆ. ಇವರಿಗಿಂತ ಜಾಸ್ತಿ ನಮ್ಗೆ ಟೆನ್ಷನ್. ಪ್ರಿಯಾ ಅವರು ಬರ್ತಿದ್ದಾರೆ, ಪ್ರಿಯಾ ಅವರು ಬರ್ತಿದ್ದಾರೆ. ಹವಾ ಫುಲ್ ಸೆಟ್ ಆಗಿತ್ತು ಅಲ್ಲಿ. ಮತ್ತೆ 1 ವಾರ ಅಷ್ಟೇ. ಮತ್ತೆ ಸ್ವೀಟ್ ಆಯ್ತಾ, ನಮ್ಗೆ ಬೇಗ ಬಾಂಡಿಂಗ್ ಆಯ್ತು. ಅವ್ರದ್ದು ಒಂದು ಆಟಿಟ್ಯೂಡ್ ಏನಿದೆ ಅದೆಲ್ಲ ತೋರಿಸ್ಲಿಲ್ಲ ಅವರು. ಆಟಿಟ್ಯೂಡ್ ಏನಿದೆ ನಂಗೆ ಹೀರೋಯಿನ್ಸ್ ಅಂದ್ರೆ ಹೌದು, ಹೀರೋಯಿನ್ಸ್ ಅಂದ್ರೆ ನಾವು ಹಂಗೆ ಅಂದ್ಕೊಳ್ತೀವಿ. ಹರ್ಷಿತ್ ಅವ್ರಿಗೆ ತಿರ್ಗೂ ನೋಡಲ್ಲ, ನಾವ್ ಹೆಂಗೆ ತಿರುಗಿ ಅವ್ರನ್ನ ನೋಡ್ಬೇಕು. ಇಲ್ಲ ಆತರ ಏನಿಲ್ಲ. ಬಟ್ ಆಕ್ಚುಲಿ ಆ ಸೀನ್ ಕ್ರಿಯೇಟ್ ಆಗಿತ್ತು. ನಾನು ಫಸ್ಟ್ ದಿನ ಸೆಟ್ಟಿಗೆ ಬಂದಾಗ ಯಾರು ಮಾತಾಡ್ತಿಲ್ಲ ನನ್ನ ಹತ್ರ. ಅಂಡ್ ನಾನೇ ಹೋಗಿ ಯಾರಾದ್ರೂ ಮಾತಾಡಕ್ಕಾಗಲ್ಲ. ನಾನು ನನ್ನ ಪಾಡಿಗೆ ಹೋದೆ, ಮೇಕಪ್ ಆಯ್ತು, ಹೋಗಿ ನನ್ನಷ್ಟಕ್ಕಿದ್ದೆ. ಎಲ್ರು ಐ ಕುಡ್ ಫೀಲ್ ಆಯ್ತು, ಎಲ್ರು ಹಿಂದ್ಗಡೆಯಿಂದ ಕಾಮೆಂಟ್ ಪಾಸ್ ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಅದೇ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಎಲ್ಲ ಕಾಮೆಂಟ್ ಪಾಸ್ ಮಾಡ್ತಿದ್ದಾರೆ. ನಾನೊಂದ್ ಇಬ್ಬರ ಹತ್ರ ಮಾತಾಡಕ್ ಟ್ರೈ ಮಾಡಿದೆ, ಬಟ್ ಯಾರು ಮಾತಾಡಿಲ್ಲ. ಹರ್ಷಿತ್ಗೂ ಕೂಡ ಸುಮಾರು ಇವಳ ಜೊತೆ ಹೆಂಗ ಪಾಕ್ ಮಾಡ್ದ ಅಂತಿತ್ತಂತೆ. ಬಟ್ ಐ ಆಮ್ ಲೈಕ್ ಪರವಾಗಿಲ್ಲ, ಹುಡುಗ ಹೈಟ್ ಇದಾನೆಲ್ಲ ಸಾಕು, ಹೆಂಗ ಮ್ಯಾನೇಜ್ ಮಾಡೋಣ ಅಂತ ನಂದು. ಬಟ್ ಫಸ್ಟ್ ಸೀನ್ ಇಂದ ಸಾಂಗ್ ಬೇರೆ ಇದೆ, ಡುಯೆಟ್ ಸಾಂಗ್ ಇದೆ ಅಲ್ಲ.
ಸೊ ಅಲ್ಲಿ ಎಲ್ಲರೂ ನೋಡಿದ್ರೆ ಹೇಳ್ತಾರೆ ಕೆಮಿಸ್ಟ್ರಿ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಅಂಡ್ ಅವರು ಕೂಡ ಶೆಟ್ಟಿ, ಸೊ ಊರಿನವರೇ. ಸೊ ಐ ಡಿಡ್ಂಟ್ ಮೀನ್ ದಟ್ ಶೆಟ್ಟಿ ರೈ ಅಂದ್ರೆಲ್ಲ ಸ್ವಲ್ಪ ಜಾಸ್ತಿ. ನಾವು ಕೂಡ ನಾವು ಹಂಗೆ ಸ್ವಲ್ಪ ನಮ್ ಗ್ರೂಪ್ ಅವರು. ನೋ ನಥಿಂಗ್, ನೋ ಕಾಮೆಂಟ್ಸ್ ಆನ್ ದಟ್. ಕಮೆಂಟ್ಸ್ ಮಾಡಿದ್ರಪ್ಪ. ಬಟ್ ಯಾ ಬಾಂಡಿಂಗ್ ಚೆನ್ನಾಗಾಯ್ತು. ನಾನು ಅಂದ್ರೆ ನನ್ಗೂ ಬೇಗ ಈಸಿಯಾಗಿ ಎಲ್ಲರೂ ಕನೆಕ್ಟ್ ಆದ್ರು. ಅಂಡ್ ಹೋಗ್ತಾ ಹೋಗ್ತಾ ತುಂಬಾ ಈಸಿ ಆಯ್ತು ಶೂಟ್. ಫಸ್ಟ್ ಡೇ ನನಗೆ ಡೈರೆಕ್ಟರ್ ಬೇಕಂತ 13-14 ಟೇಕ್ಸ್ ತಗೊಂಡಿದ್ರು. ನಾನು ಸುಮ್ನೆ ಕ್ಯಾಶುವಲ್ ಆಗಿ ಹೇಳ್ದೆ, ನಾನು ಈಸಿಯಾಗಿ ಅಳ್ತೀನಿ, ನನ್ಗೆ ಎಮೋಷನಲ್ ಹಾ ಹೌದಾ? ಐ ಕ್ಯಾನ್ ಟ್ರೈ. ಹೇಗೆ ಅದು ಫೀಲ್ ಮಾಡ್ಕೋತೀರಾ? ಆ ಕಥೆನೇ ಆಗಿದೆ, ನಿಮ್ಗೂ ನೋಡಿದ್ರೆ ನಿಮ್ಗೂ ಅಳು ಬರುತ್ತೆ. ಹಾಗಾದ್ರೆ And ನಾವು ಕರ್ಚಿಫ್ ಕೊಡ್ತಾ ಇದೀವಿ. ಸಿನಿಮಾ ನೋಡಿದ್ರೆ ಕೊನೆಗೆ ಅತ್ತೆ ಬರ್ಬೇಕಾ? ಡೆಫಿನೆಟ್ಲಿ. ನಮ್ಮ ಟೀಮ್ ಇಂದ ಖರ್ಚು ಕೂಡ ಸ್ಪಾನ್ಸರ್ ಮಾಡ್ತಾರಂತೆ ನಮ್ಮ ಪ್ರೊಡ್ಯೂಸರ್. ಸೊ ಯಾ ಆ ತರ ಈ ಫಸ್ಟ್ ದಿನ ತುಂಬಾ ಕಷ್ಟ ಆಗಿತ್ತು. 13-14 ಟೇಕ್ಸ್ ತಗೊಂಡಿದ್ರು. ಲೈಕ್ ಇಲ್ಲೇ ನೀರ್ ಬರ್ಬೇಕು. ನಾನು ಅಂದೆ ನಂಗೆ ಹಿಂಗೆಲ್ಲ ಅಳಕಾಗ, ನೀವು ಒಂದ್ಸತಿ ಬಂದ್ಬಿಟ್ರೆ ಮತ್ತೆ ಗ್ಲಿಸರಿನ್ ತಗೊಂಡೆ ಮಾತ್ರ ಬರಕಾಗೋದು ಕರೆಕ್ಟ್. ನಾನು ಆ ತರ ಎಲ್ಲ ಅದೇ ಫಸ್ಟ್ ಸಲ ಬಂದ್ರೆ ರಿಯಲ್ ಆಗಿರುತ್ತೆ. ಮತ್ತೆ ಮತ್ತೆ ಮಾಡ್ಬೇಕಂದ್ರೆ ನಮ್ದು ಹಳೆ ಸ್ಟೋರಿ ನೆನ್ಸ್ಬೇಕು. ಅಂದ್ರೆ ಏನಾಗಿದೆ ನಮ್ಮ ಲೈಫ್ ಅಲ್ಲಿ, ಯಾರು ಎಕ್ಸಿದಾರೆ ಅವ್ರನ್ನ ನೆನ್ಸ್ಕೊಂಡು ಮತ್ತೆ ಆಳ್ಬೇಕು. ಬಟ್ ಹೋಗ್ತಾ ತುಂಬಾ ಈಸಿ ಆಯ್ತು, ಕನೆಕ್ಟ್ ಆಯ್ತು ಟೀಮ್ಗೆ. ಅಂಡ್ ಸಿನ್ಸ್ ನಾವೆಲ್ಲರೂ ಹೆಂಗ್ ಶೂಟ್ ಮಾಡಿದಂದ್ರೆ, ಒಂದು ಬ್ಯಾಂಗ್ಳೂರಿಂದ ಎಲ್ಲ ಟೀಮ್ ಕರ್ಕೊಂಡ್ ಬಂದು ಉಡುಪಿಯಲ್ಲಿ ಇಟ್ಬಿಟ್ಟು ನಾವು ಶೂಟ್ ಮಾಡಿರೋದಲ್ವಾ. ಸೊ ಇಟ್ ವಾಸ್ ಲೈಕ್ ಕೈಂಡ್ ಆಫ್ ಟೀಮ್. ಎಲ್ಲರೂ ಬೆಳಿಗ್ಗೆ ಇದ್ರು ರಾತ್ರಿ ಇದ್ರು ಅವ್ರದ್ದೇ ಮುಖ ನೋಡ್ತಾ ಇದ್ವಲ್ಲ. ಸೊ ಅದು ಎಲ್ಲರೂ ಕುದ್ರಿಂದ ಹೊರಗೆ ಹೋಗಿಲ್ಲ. ಸೊ ಒಂದೇ ಸ್ಟ್ರೆಚ್ ಅಲ್ಲಿ ಶೂಟ್ ಮಾಡಿರೋದ್ರಿಂದ ಅದೊಂದು ಅಡ್ವಾಂಟೇಜ್ ಆಯ್ತು ನಮ್ಗೆ. ಕುದ್ರು ಸ್ಟಾರ್ಟ್ ಆಗಿ ಫಿನಿಶ್ ಆಗೋವರೆಗೆ ಎಲ್ಲರೂ ಮೈಂಡ್ ಸೆಟ್ ಕುದ್ರು ಅಲ್ಲೇ ಇತ್ತು. ಹಾಗಾಗಿ ಎಲ್ಲರೂ ಕ್ಯಾರೆಕ್ಟರ್ ಅಲ್ಲೇ ಇದ್ರು. ಏನು ಡೈನಾ ಅವರೇ, ನೀವು ಸಿನಿಮಾದಲ್ಲೂ ಹೇಗಿದೆ, ರಿಯಲ್ ಲೈಫಲ್ಲೂ ಹಾಗೆ ಇದ್ದೀರಾ. ತುಂಬಾ ಆಗ್ಲೇ ಹೇಳಿದ್ರೆ ಕ್ಯಾರೆಕ್ಟರ್ ರಿಯಲ್ ಲೈಫ್ಗೂ ಏನು ಸಿನಿಮಾದಲ್ಲಿ ಇರೋ ಕ್ಯಾರೆಕ್ಟರ್ಗೆ ಏನು ಬದಲಾವಣೆ ಇಲ್ಲ ಅಂತ. ಸೊ ಮನೇಲೆಲ್ಲ ಹೇಗೆ ಒಪ್ಕೊಂಡ್ರು ಸಿನಿಮಾಗೆ ಆಯ್ಕೆ ಆದಾಗ ಅಂತ? ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗಿಂತ ನನ್ನ ಪೇರೆಂಟ್ಸ್, ನನ್ನ ಬ್ರದರೇ ತುಂಬ ಎಕ್ಸೈಟ್ ಆಗಿರೋದು ಮೂವಿ ರಿಲೀಸಿಂಗಿದ್ದು. ಮತ್ತು ಆ್ಯಕ್ಸೆಪ್ಟ್ ಮಾಡೋಕ್ಕೂ ಅವರೇ ಹೇಳಿದ್ದು. ನಾನು ಅಂದ್ಕೊಂಡಿದ್ದೆ, ನನಗೆ ಫಸ್ಟ್ 2 ಮೂವಿ ಮಾಡಿದಾಗ 5 years ಬ್ಯಾಕ್ ನನಗೆ ಹೋಪೇ ಇರಲಿಲ್ಲ. ಎಂತಕ್ಕೆ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್, ರಿಲೀಸ್ ಮಾಡಲ್ಲ ಅಂತ ನನ್ನ ಮೆಂಟಾಲಿಟಿ ಆ ಥರ ಇತ್ತು. ದೆನ್ ನನಗೆ ಪೇರೆಂಟ್ಸ್ ಎಲ್ಲ ಕನ್ವಿನ್ಸ್ ಮಾಡಿ ಹೇಳಿದರು, ಇಲ್ಲ ಹಾಗೆ ಆಗುತ್ತೆ ಅಂತ ಹೇಳಿ. ಮತ್ತು ಪ್ರೊಡ್ಯೂಸರ್ ತುಂಬ ಡೆಡಿಕೇಶನಿಂದ ಮೂವಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಡೆಡಿಕೇಶನ್ ಗೊತ್ತಾಗ್ತಿತ್ತು. ಆ್ಯಂಡ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಮೂವಿ ಬಗ್ಗೆ ಅಂತ ಹೇಳಿ ಅವ್ರು ಮಾತಾಡುವಾಗ ಗೊತ್ತಾಗ್ತಿತ್ತು. ಅವಾಗ ಖಂಡಿತ ಗೊತ್ತಾಯ್ತು ಇದು ರಿಲೀಸ್ ಆಗುತ್ತೆ ಅಂತ, ಯಾಕೆ ಮಾಡಬಾರ್ದು. ಖಂಡಿತ ಇದು ಸ್ಕ್ರೀನಲ್ಲಿ ಬರುತ್ತೆ ಅಂತ ಆಗಾಯ್ತು. ಓಕೆ ಓಕೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ, ಕುದ್ರು ಸಿನಿಮಾದಲ್ಲಿ. ಓಕೆ, ಒಳ್ಳೆ ಒಳ್ಳೆ ಆಫರ್ಸ್ ಸಿಗಲಿ ನಿಮಗೆ. ಭವಿಷ್ಯದಲ್ಲಿ ಇನ್ನಷ್ಟು ಸಿನಿಮಾಗಳನ್ನು ಮಾಡಿ. ಆಗಲೇ ನಮ್ಮ ಜೊತೆಗೆ ಡೈನಾ ಡಿಸೋಜಾ ಅವರಿದ್ದರು. ಇವಾಗ ಅವರಿಲ್ಲ. ಅವ್ರ ಜಾಗದಲ್ಲಿ ಇವಾಗ ನೀವು ನೋಡಿರ್ತಾರೆ ಇವರನ್ನು, ಪೇರಡೂರು ಸತೀಶ್ ಆಚಾರ್ಯ ಅವರು ಅತ್ಯದ್ಭುತ ಕಲಾವಿದ. ಕಾಂತಾರ ಸಿನಿಮಾದಲ್ಲಿ ನೀವು ಅವ್ರನ್ನ ನೋಡಿರ್ಬೋದು. ಸಪ್ತಮಿ ಗೌಡ ಅವರ ತಂದೆಯ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು. ಇವತ್ತು ನಮ್ಮ ಕುದ್ರು ಸಿನಿಮಾದಲ್ಲೂ ಕೂಡ ಅವರು ಅಭಿನಯ ಮಾಡಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್. ಆಫ್ಟರ್ ಕಾಂತಾರ ಹೇಗಿದ್ದೀರಾ ಅಂತ ಕೇಳಲೇಬೇಕು. ಕಾಂತಾರ ನನ್ನ ಲೈಫಿಗೆ ಒಂದು 10 ವರ್ಷ ನಾನು ಯುವಕನಾಗಿದ್ದೇನೆ. ಓಕೆ. ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದ ಮೇಲೆ ನನಗೆ ಮಾನಸಿಕ ಆಗಿರ್ಬೋದು, ಅಥವಾ ದೈಹಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ನನ್ನ ಒಂದು ರಂಗಭೂಮಿಯ ಜರ್ನಿಯಲ್ಲಿ ನನಗೆ ದೊಡ್ಡ ಗಿಫ್ಟು ಭಗವಂತ ಅನುಗ್ರಹ ಇಟ್ಟು ರಿಷಬ್ ಸರ್ ನಂಗೆ ಕೊಟ್ಟಿದ್ದಾರೆ. ಯಾವತ್ತೂ ಮರೆಯಲ್ಲ. ಯಾವತ್ತು ಅವರಿಗೆ, ಹೊಂಬಾಳೆ ಅವರಿಗೆ ಮತ್ತು ರಿಷಬ್ ಸರ್ ಇಡೀ ತಂಡಕ್ಕೆ ನನ್ನ ಹೃದಯಸ್ಪರ್ಶಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು. ಆ ಸಿನಿಮಾನ ಬಹುಶಃ ಎಷ್ಟು ವರ್ಷ ಅಂತ ಹೇಳಿಕ್ಕೂ ಸಾಧ್ಯ ಇಲ್ಲ, ಅದು ಮರೆಯೋದಕ್ಕೆ ಕಷ್ಟ ಅಂತ ಸಿನಿಮಾ. ಮತ್ತೆ ಪಾರ್ಟ್ 2 ರೆಡಿ ಆಗ್ತಾ ಇದೆ ಆಲ್ರೆಡಿ? ಆಗ್ತಾ ಇದೆ. ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ, ಇನ್ನು ಗೊತ್ತಿಲ್ಲ. ಅನೌನ್ಸ್ ಆದ್ಮೇಲೆ ಗೊತ್ತಾಗಿದೆ. ಅದರಲ್ಲೂ ನೀವು ಪಾತ್ರ ಮಾಡುವಂತಾಗ್ಲಿ, ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗ್ಲಿ ನಿಮ್ಗೂ ಕೂಡ. ನಮ್ದೆಲ್ಲ ಆಶೀರ್ವಾದ ಇರ್ಲಿ ಅಂತ ನಾನು ಕೇಳ್ತಾ ನಮ್ಮ ವೀಕ್ಷಕ ಪ್ರಭುಗಳು ಕೈ ಬಿಡಲ್ಲ ಅದೆಲ್ಲ. ಖಂಡಿತ ನಿಮ್ಮಲ್ಲಿ ಅದನ್ನು ಪ್ರಾರ್ಥನೆ. ಓಕೆ, ಇವಾಗ ಆ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ಅದು ಮತ್ತೆ ಕೇಳ್ತೀನಿ ನಾನು, ಇವಾಗಲೇ ಬೇಡ. ಸ್ವಲ್ಪ ಕುದ್ರು ಬಗ್ಗೆ ಮಾತಾಡೋಣ ಅಲ್ವಾ? ಕುದ್ರು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀರಾ. ಹೇಗಿತ್ತು ಕುದ್ರುವಿನ ಅನುಭವ? ಸಿನಿಮಾ ನಾಡ್ದು ಅಕ್ಟೋಬರ್ 13ಕ್ಕೆ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಾದ್ಯಂತ. ಸೊ ಆ ಚಿತ್ರದಲ್ಲಿ ಅಭಿನಯ ಮಾಡಿರೋ ಕುರಿತು ಒಂದು ಅನುಭವ ನಿಮ್ಮ. ಕುದುರು ಅಂದ ತಕ್ಷಣ ಪ್ರಾಯಶಃ ನಮ್ಮ ಜೀವನದಲ್ಲಿ ನಾವು ನೋಡಿದಂಥ ಚಿತ್ರಣ ಇರಬಹುದು, ಅಥವಾ ನಾವು ಮಾತಾಡಿದಂತಹ ಮಾತು ಇರ್ಬೋದು, ಅಥವಾ ನಾವು ನೋಡಿದಂತಹ ಪಾತ್ರಗಳಿರ್ಬೋದು. ಒಂದು ಒಳ್ಳೆ ಸಬ್ಜೆಕ್ಟ್, ಖುಷಿ ಕೊಟ್ಟಂತ ಒಂದು ಕತೆ, ಆ ಕತೆಗೆ ಬೇಕಾದಂಥ ಹಿನ್ನೆಲೆ, ಲೊಕೇಶನ್ ಇರ್ಬೋದು, ಕತೆಗೆ ಸರಿಯಾದಂಥ ಪಾತ್ರಗಳಿರ್ಬೋದು, ಒಳ್ಳೆ ರೀತಿಯಲ್ಲಿ ಪೋಣಿಸಿದ್ದಾರೆ. ಮತ್ತೆ ನಮಗೆ ಕೊಟ್ಟ ಪಾತ್ರವನ್ನು ನಾವು ಮಾಡಿದ್ದೇವೆ.
ಪ್ರೇಕ್ಷಕರು ಅದನ್ನು ಯಾವ ರೀತಿ ಸ್ವೀಕರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ, ಅದು ಅವರಿಗೆ ಬಿಟ್ಟದ್ದು. ನಾವು ನಮಗೆ ಮನಸಾರೆ ನಮಗೆ ಸಾಧ್ಯದ ಮಟ್ಟಿಗೆ ಪಾತ್ರಕ್ಕೆ ಜೀವ ಕೊಟ್ಟು ನಾವು ಮಾಡಿದ್ದೇವೆ. ಇನ್ನು ಪ್ರೇಕ್ಷಕರು ಆಶೀರ್ವಾದ ಮಾಡಿ ನಮ್ಮಂಥ ಸಣ್ಣ ಕಲಾವಿದರನ್ನು ಬೆಳೆಸಬೇಕು ಅಂತ ಅವರ ಮಗದೊಮ್ಮೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈಗಲೂ ಕೂಡ ಸಣ್ಣ ಕಲಾವಿದ್ರು ಅಂತಾನೆ ಹೇಳ್ತಾ ಇದ್ದಾರಲ್ಲ. ದಟ್ ಇಸ್ ದ ಬ್ಯೂಟಿ ಅಲ್ಲ, ನೀವೆಷ್ಟು ದೊಡ್ಡ ರೀಚ್ ಆಗ್ತೀರಾ ಅಷ್ಟು. ಭಾಸ್ಕರ್ ನಾಯ್ಕ್ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವ್ರಿಗೆ ವೆರಿ ಗುಡ್ ಮ್ಯಾನ್ ಅವರು. ಓಕೆ, ಅವ್ರು ನೋಡ್ಲಿಕ್ಕೆ ಹೈಟ್ ಆಗಿ ವೆಯ್ಟ್ ಆಗಿ ನೀಟ್ ಆಗಿದ್ರು ಕೂಡ ಭಯ ಆಗುತ್ತೆ ಸರ್. ಅವರು ನೋಡೋ ಸ್ವಲ್ಪ ಇತ್ತು, ಆದ್ರೆ ಹಾರ್ಟ್ಲಿ ಒಳ್ಳೆಯಿದ್ದಾರೆ ಅವರು. ಹೌದು. ತುಂಬ ಚಿಂತನೆಗಳಿದ್ದೆ ಅವ್ರ ಹತ್ರ ಒಳಗಿಂದ. ಓಕೆ, ಅದಕ್ಕೆ ಬೇಕಾದಂತ ಕುದುರೆ ಅವರಿಗೆ ಕೊಡ್ತು ಮನಸಾರ. ಯಾಕಂದ್ರೆ ಅವರೇ ಪ್ರೊಡ್ಯೂಸರ್ ಆಗ್ಲಿಕ್ಕೆ ಹೋಗಿ, ಅವರದ್ದೇ ಕಥೆ ಆಗ್ಲಿಕ್ಕೆ ಹೋಗಿ, ಅವರೇ ಪಾತ್ರವನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೋಗಿ, ಅವರಿಗೆ ಮಾನಸಿಕವಾಗಿ ಡೈರೆಕ್ಷನ್ ಮಾಡಲಿಕ್ಕೆ ಅಥವಾ ಕತೆಗೆ ಯಾವ ರೀತಿಯಾಗಿ ಬೇಕು ಅದನ್ನ ಮೂಡಿಸಲಿಕ್ಕೆ ಅವ್ರಿಗೆ ತುಂಬಾ ಉಪಕಾರ ಆಯಿತು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಹೇಳಿದ್ರೆ ಎಲ್ಲ ಕಲಾವಿದರು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಿಗೆ. ಹೌದು, ನಾನು ನೋಡಿದಂಥ ವಿಷಯ ಅಲ್ಲಿ ಲೊಕೇಶನ್ ಚಿತ್ರಣದಲ್ಲಿ ಆಗಿರ್ಬೋದು, ಅದು ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು, ತುಂಬ ನಾವು ಮನಸಾರೆಯಾಗಿ ನಾವು ಅಭಿನಯಿಸಿದ್ದೇವೆ. ಮತ್ತೆ ಎಲ್ಲ ರಿಸಲ್ಟ್ ನಾವು ಹೌದು ಈಗಲೇ ಹೇಳಿಕ್ಕಾಗಲ್ಲ, ಆಗುದಿಲ್ಲ. ಅದು ಗೊತ್ತಾಗುತ್ತೆ. ಅದು ಅವರು ಬಿಟ್ಟದ್ದು, ನಮ್ಮ ಕೆಲಸವನ್ನು ನಾವು ಮಾಡಿದ್ದೇವೆ. ಮಾಡಿದ್ದೀರಾ. ಹೌದು. ಸಿನಿಮಾದಲ್ಲಿ ಯಾವ ಪಾತ್ರ ಇದೆ ನಿಮ್ದು, ಏನ್ ನಿಭಾಯಿಸಿದ್ದೀರಾ? ನನಗೂ ಆಶ್ಚರ್ಯ ಆಗ್ತದೆ ಆ ರೋಲು ಕೇಳಿ, ಸತ್ಯ ಇದು. ಯಾಕಂದ್ರೆ ನಾನು ತುಂಬಾ ಪಾತ್ರಗಳ ಬಗ್ಗೆ ಕೇಳಿದ್ದೇನೆ. ನಾನು ಇದರಲ್ಲಿ ಒಂಥರ ಡಿಫರೆಂಟ್ ಪಾರ್ಟ್ ಕೊಟ್ಟು ಡಿಫರೆಂಟ್ ಏನೋ ಒಂದು ಪರಿಕರವನ್ನು ಕೊಟ್ಟಿದ್ದಾರೆ. ಅದನ್ನು ಚಿತ್ರದಲ್ಲಿ ನೋಡಿ ಹೌದಾ? ಅದು ನನಗೆ ಆಶ್ಚರ್ಯ ಆಗಿದೆ. ಓಕೆ, ಅದು ನನಗೆ ಇಮೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ತುಂಬಾ ಖುಷಿ ಇದೆ ನನಗೆ. ಯಾಕಂದ್ರೆ ಒಂದು 25-30 ವರ್ಷ ರಂಗಭೂಮಿಯಲ್ಲಿ ನಾನು ತುಂಬಾ ಇಷ್ಟಪಟ್ಟು ನಾನು ಪ್ರಶಸ್ತಿಯನ್ನು ಬಯಸಿದಂಥ ಪಾತ್ರ ಅದು. ನನಗೆ ಅಲ್ಲಿ ಹೋಗಿ ನಂಗೆ ಅವ್ರು ಕೊಟ್ಟಾದ್ಮೇಲೆ ನನಗೂ ಖುಷಿ ಆಯ್ತು. ನಾನು ಅವ್ರದ್ದು ಹೇಳಲಿಲ್ಲ. ಇಷ್ಟವಾದ ಒಂದು ವಸ್ತು ನಮಗೆ ಸಿಕ್ಕಿದ ಮೇಲೆ ಮಾನಸಿಕವಾಗಿ ನಮ್ಗೆ ಖುಷಿ ಆಗ್ತಲ್ವಾ? ನಿದ್ದೆ ಬರಲ್ಲ. ಹಾ, ಖುಷಿಗೂ ನಿದ್ದೆ ಬರಲ್ಲ. ಖಂಡಿತ ಖಂಡಿತ. ಆದ್ರಿಂದ ನನಗೆ ಸಾಧ್ಯದ ಮಟ್ಟಿಗೆ ನಾನು ಪಾತ್ರಕ್ಕೆ ಜೀವ ಕೊಟ್ಟು ಮಾಡಿದ್ದೇನೆ. ಇನ್ನು ಪ್ರೇಕ್ಷಕರು ಎತ್ತಿ ಹಿಡಿದು ಚಿನ್ನದ ಬಟ್ಲಿಗೆ ಹಾಕಬೇಕು. ನನ್ನ ಪಾತ್ರವನ್ನು ನಾನು ಮಾಡಿದ್ದೇನೆ ಅಷ್ಟೇ. ಹೌದು. ಓಕೆ ಸರ್. ಇನ್ನು ಫರಾನ್, ಸಿನಿಮಾಗಿಂತ ಮುಂಚೆ ಏನ್ ಮಾಡ್ತಿದ್ರಿ ನೀವು? ಕಾಲೇಜ್ ಸ್ಟೂಡೆಂಟ್. ಸ್ಟೂಡೆಂಟ್. ರೀಸೆಂಟ್ಲಿ ಆಗಿ ಬಿಕಾಮ್ ಗ್ರಾಜುಯೇಟ್ ಆಗಿದ್ದೇನೆ. ಸೊ ಸಿನಿಮಾ ಸ್ಟಾರ್ಟ್ ಆಗುವಾಗ ನಾನು ಸೆಕೆಂಡ್ ಇಯರ್ ಬಿಕಾಮ್ ಕಲಿತಿದ್ದೆ. ಸೊ ಸ್ಟೂಡೆಂಟ್ ಇವಾಗ ಸ್ಟೂಡೆಂಟ್ ಆಗಿದ್ದೇನೆ. ಆಗಿದ್ರೆ ಇವಾಗ ಪಾಸ್ ಆಗಿ ರಿಸಲ್ಟ್ ಬಂದಿತ್ತ ಅವಾಗ? ಇಲ್ಲ, ಲೈಕ್ ಸೆಕೆಂಡ್ ಇಯರ್ ನಾನು ಕಲಿತಿದ್ದೆ, ಮಿಡ್ಲ್ ಅಲ್ಲಿ ಇದ್ದೆ. ಸೊ ಕೆಲವೊಮ್ಮೆ ಲೈಕ್ ಎಕ್ಸಾಮ್ ಬರೆಯೋದು, ಸೆಟ್ಟಿಗೆ ಓಡುದು ಆ ಥರ ಎಲ್ಲ ಆಗ್ತಿತ್ತು. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಅಲ್ಲೂ ಕೂಡ ಸ್ಟೂಡೆಂಟ್ ಲೈಫ್, ಇಲ್ಲೂ ಕೂಡ ಸ್ಟೂಡೆಂಟ್ ಲೈಫ್. ಅದೇ ಹೇಗೆ ಒಪ್ಕೊಂಡ್ರಿ ಕಾಲೇಜ್ ಹೋಗ್ತಾ ಇದ್ದಂಗೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಹೇಗೆ ಅನಿಸ್ತು ನಿಮ್ಗೆ? ನಾನು ಮುಂಚಿನಿಂದ ಒಂದು ಆಕ್ಟಿಂಗ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಸೊ ವೆನ್ ಐ ವಾಸ್ 8 ನಾನು ಬೀದಿ ನಾಟಕಕ್ಕೆ ಎಂಟರ್ ಆದೆ. ಸೊ ಫ್ರಮ್ ದೇರ್ ರಂಗಭೂಮಿಗೆ ಬಂದೆ ನಾನು. ಆಲ್ ಥ್ಯಾಂಕ್ಸ್ ಟು ರಂಗಭೂಮಿ ರಿಜಿಸ್ಟರ್ಡ್ ಉಡುಪಿ, ಅವರಿಂದಾಗಿ ನಾನು ಈ ಫೀಲ್ಡ್ ಅಲ್ಲಿ ಇದ್ದೇನೆ ಇವತ್ತು. ಸೊ ಯಾ. ಎಲ್ಲಿ ನೀವು ಮೂಲತಃ? ಮಂಗಳೂರ? ಉಡುಪಿ. 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 ನೀವು? ನಾನು ಉಡುಪಿ. ಉಡುಪಿ. ಸರ್ ನೀವು? ಉಡುಪಿ, ಪೆರಡೂರು. ಎಲ್ಲ ಪೆರಡೂರು. ಪೆರಡೂರು. ಓಕೆ, ಪೆರಡೂರು. 2 stars ಫ್ರಮ್ ಪೆರಡೂರು. ಅದಕ್ಕೆ ಹೆಚ್ಚಾಗಿ ಉಡುಪಿಯಲ್ಲಿ ಜಾಸ್ತಿ ಶೂಟ್ ಮಾಡಿದೀರಾ ಅನ್ಸುತ್ತೆ. ಅದು ಹಾಗೆ ಸಿಂಕ್ ಆಗೋಯ್ತು, ನನ್ಗೂ ಗೊತ್ತಿರ್ಲಿಲ್ಲ ಅಲ್ಲೇ ಆಗುತ್ತೆ ಅಂದ್ಬಿಟ್ಟು. ಸರ್ ಕೂಡ, ಭಾಸ್ಕರ್ ಸರ್ ಕೂಡ ಬೇಸಿಕಲಿ ಉಡುಪಿ ಸೈಡ್, ಸಂತೆಕಟ್ಟೆ, ಕಲ್ಯಾಣಪುರ ಹತ್ರ. ಸೊ ಕುದ್ರು ಅಂತ, ಅದೇ ಆ ಕುದ್ರು ಪ್ಲೇಸಸ್ ಎಲ್ಲ ಅಲ್ಲೇ ಸಿಕ್ತು ನಮ್ಗೆ. ಹಾಗೆ ಅವರ ಲೈಫ್ ಇದು ಕತೆ ಅದು ಆಕ್ಚುಲಿ. ಸೊ ಅವರ ಬಾಲ್ಯದ ಜೀವನ, ಅವರ ಕಾಲೇಜ್ ಲೈಫ್, ಭಾಸ್ಕರ್ ಸರ್ ಅವ್ರದ್ದು ಅವರದ್ದೇ ಕಥೆಯನ್ನು ಇಟ್ಕೊಂಡು, ಮತ್ತೆ ಆ ಆಯಿಲ್ ರಿಗ್ ಅವರ ಇದಕ್ಕೆ ಕೆಲಸಕ್ಕೆ ಸಂಬಂಧಪಟ್ಟದ್ದು, ಇಲ್ಲಿಂದ ಅಲ್ಲಿ ಕೆಲಸಕ್ಕೆ ಹೋಗೋದು, ಅಲ್ಲಿ ನಾರ್ಮಲ್ ಅಂದ್ರೆ ಸೊ ಸ್ವಲ್ಪ ಅದೇ ಅವ್ರದ್ದು ರಿಯಲ್ ಸ್ಟೋರಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮೂವಿಗೆ ಬೇಕಾಗುವಂತ ಮಸಾಲ ಆಡ್ ಮಾಡ್ಬಿಟ್ಟು ಮಾಡಿರೋಂತ ಮೇಬಿ ಆಗಿರ್ಬೋದು ಅವರ ಫ್ರೆಂಡ್ ಸರ್ಕಲ್. ಖಂಡಿತ ಇವ್ರು 3 ಜನ ಅವರ ಫ್ರೆಂಡ್ಸ್. ಆರಿಫ್ ಮತ್ತೆ ಅರುಣ್ ಆಕ್ಚುಲಿ ಅವರದ್ದು ಫ್ರೆಂಡ್ ಸರ್ಕಲ್ ಅದು. ಸದಾ ಅಂತ ಕ್ಯಾರೆಕ್ಟರ್ ರಿಯಲ್ ಲೈಫ್ ಅಲ್ಲಿ ಕೂಡ ಇದ್ದಾರೆ. ಗಾಡ್ವಿನ್ ಅಂತ ಹೇಳಿದ್ರಿ ಅವಾಗ? ಗಾಡ್ವಿನ್. ಆಕ್ಚುಲ್ ಹೆಸರು ಗಾಡ್ವಿನ್ ಸ್ಪಾರ್ಕಲ್, ಫಿಲ್ಮ್ ಅಲ್ಲಿ ಅರುಣ್ ಅಂತ. ಅರುಣ್ ಅಂತ. ನೀವೆಲ್ಲ ಒಟ್ಟಿಗೆ ಇರ್ತಾ ಇದ್ರಾ? ಅಂದ್ರೆ ನೀವು ಸೆಕೆಂಡ್ ಹಾಫ್ ಅಲ್ಲಿ ಇವ್ರು ಬಂದ್ರು, ಓಕೆ ಊಟ ಎಲ್ಲ ಮಾಡ್ತಿರೋ ಒಟ್ಟಿಗೆ ಜಾಲಿ? ನಾವು ಜಾಲಿ ಆಗಿದ್ವಿ. ಅಷ್ಟು ಹೈಪ್ ಇತ್ತು, ಮತ್ತೆ ಇವರು ನಮ್ಮವರೇ. ಬಟ್ ನಾನು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ, ಸ್ಟೇ ಆಗ್ತಿರ್ಲಿಲ್ಲ. ಬಿಕಾಸ್ ನನ್ಗೆ ಅದೊಂಥರ ಖುಷಿ, ಮನೆಯಿಂದ ಫಸ್ಟ್ ಟೈಮ್ ನಂಗೆ ಶೂಟಿಗೆ ಹೋಗೋದಕ್ಕೆ ಚಾನ್ಸ್ ಸಿಕ್ಕಿದೆ. ಅಲ್ಲ, ಉಡುಪಿಯಲ್ಲೇ ಶೂಟ್ ಆಗ್ತದೆ, ಮನೆ ಪೆರಡೂರು ಅಲ್ವಾ, ಸೊ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ಬಟ್ ಸೆಟ್ಟಲ್ಲಿ ಕೆಲವೊಂದ್ಸತಿ ತುಂಬಾ ಲೇಟ್ ನೈಟ್ ಶೂಟ್ ಆದ್ರೆ ಅಲ್ಲೇ ಇವ್ರದ್ದು ಸ್ಟೇ ಅಲ್ಲೇ ಇರ್ತಾ ಇದೆ. ಸೊ ಯಾ, ವಿ ಹ್ಯಾಡ್ ಫನ್, ಲಾಟ್ ಆಫ್ ಫನ್ ಅಲ್ವಾ? ಅದು ಸಾಂಗ್ ನೋಡಿದಾಗ್ಲೇ ಗೊತ್ತಾಗುತ್ತೆ.
ಏನು ತುಳುವಲ್ಲಿ ಯಾವ್ದಾದ್ರು ಸಿನಿಮಾ ಮಾಡ್ತೀರಾ ಮುಂದಕ್ಕೆ? ಖಂಡಿತ ಒಳ್ಳೆ ಅಪರ್ಚುನಿಟಿ ಬಂದ್ರೆ ಐ ಆಮ್ ವೈಟಿಂಗ್. ತುಳು ಇಸ್ ಆಲ್ವೇಸ್ ಅಂತ ಹೇಳ್ತಾರೆ, ಅದು ಒಂಥರ ಮದರ್ ಟಂಗ್ ಅಲ್ವಾ, ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ ಅದಕ್ಕಿದ್ದ ಇರುತ್ತೆ. ನಾನು ಇನ್ಫ್ಯಾಕ್ಟ್ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು ತುಳುವಲ್ಲಿ, ದಗಲ್ ಬಾಜಿಲು ಅಂತ ಒಂದು ಮೂವಿ ಮಾಡಿದೆ. ಬಟ್ ಅವಾಗ ತುಂಬಾ ಸಣ್ಣ ಇದ್ದೆ, ಏನೋ ಗೊತ್ತಿರ್ಲಿಲ್ಲ ಅವಾಗಿನ ಇಂಡಸ್ಟ್ರಿಗೂ ಇವಾಗಿನ ತುಳು ಇಂಡಸ್ಟ್ರಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ, ಬೆಳೆದಿದೆ ಇವಾಗ. ಖಂಡಿತ ಅದೇ, ಅದಕ್ಕೋಸ್ಕರ ಒಂದೊಳ್ಳೆ ಅಪರ್ಚುನಿಟಿ ಕಾಯ್ತಾ ಇದ್ದೇನೆ, ನೋಡೋಣ ಏನಾಗುತ್ತೆ ಅಂತ. ಆದಷ್ಟು ಬೇಗ ಮಾಡಿ. ಶೋರ್. ಸರ್, ನೀವು ತುಳುವಲ್ಲಿ ಮಾಡ್ತೀರಾ, ಮಾಡೋ ಅಂತ ಯೋಚನೆ ಇದೆಯಾ? ಖಂಡಿತ ತುಂಬಾ ಆಸೆ ಉಂಟು. ಯಾಕಂದ್ರೆ ಲೋಕಲ್ ಅಲ್ವಾ, ಹೌದು. ನಾವು ಕರೆದ್ರಿ ಯಾವತ್ತು ರೆಡಿ, ಚೀಲದ ಮತ್ತೆ ರೆಡಿ. ನಾವು ತುಳು ಫಿಲ್ಮ್ ಅವ್ರು ಎಷ್ಟು ಹೊತ್ತಿಗೆ ಕರೀತಾರೆ ಅಂದ್ರೆ ನಾವು ಕಾಯ್ತಾ ಇದ್ದೇವೆ. ಹೌದಾ? ನಾವೊಂದು ಯಾರಾದ್ರೂ ಡೈರೆಕ್ಟರ್ ನೋಡ್ತಾ ಇದ್ರೆ ಇವಾಗ ದೇವದಾಸ್ ರೆಡಿ ಇದ್ರೆ ಮಂದಾರ ಅವ್ರು ಕರೆದಿದ್ರು, ಗೊತ್ತಾನಾಗ ಬರ್ತಾನ. ಆ ಒಂದು ಸೀನಲ್ಲಿ ನಾವು ಇಂಡಿ ಪಟೇಲ್ ಎಲ್ಲ ಅವರು ಇದ್ರು, ಅವರೊಟ್ಟಿಗೆ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೀರಿಯಲ್ ಗೊತ್ತಾನಾಗ ಬರ್ತಾಂಟ ಅಂತ. ಅದರಲ್ಲಿ ನಂಗೆ ಮಂದಾರ ಅವ್ರು ಕರೆದು ನಾವು ಇಂಡಿ ಪಟೇಲ್ ಸರ್ ಇದ್ರು, ಅಲ್ಲಿ ಒಂದು ಪಾತ್ರ ಮಾಡಿದ್ದೆ ನಾನು ತುಳುವಲ್ಲಿ. ಹೌದು, ಅವಾಗ್ಲೇ ನಾವು ರೆಡಿ ಇದ್ದೇವೆ, ಅವು ಕರೆಯೋದೊಂದು ನೋಡಿ ಅಷ್ಟೇ. ಹೌದೌದು, ಅದೇ ಇವಾಗ ಕರೀತಾರೆ, ಇಂಟರ್ವ್ಯೂ ನೋಡಿ ಖಂಡಿತ ಕರೀತಾರೆ. ಅದು ನಾನು ಒಂದು ತುಂಬಾ ಡಿಮ್ಯಾಂಡ್ ಇದೆ ಇವಾಗ ವೀಕ್ಷಕರದ್ದು. ಕಾಂತಾರದಲ್ಲಿ ಒಂದು ಸೀನ್ ಬರುತ್ತೆ ನೋಡಿ, ನಿಮ್ಮ ಮಗಳು ಸಮಥಿಂಗ್ ಅಡಿಗೆ ಏನೋ ಮಾಡ್ತಿರ್ತಾರೆ, ಅವಾಗ ನಿಮ್ಮನ್ನು ಫೋನ್ ಮಾಡಿರ್ತಾರೆ ಆಕ್ಚುಲಿ ಅವ್ರು ಮೊದಲೇ, ನಿಮ್ಗೇನು ಗೊತ್ತಾಗಲ್ಲ, ಅದೊಂದು ಡೈಲಾಗ್ ಹೊಡಿತೀರಲ್ಲಿ. ನೀವು ಆಗ್ತೀರಾ, ಮಗಳಾಗ್ತೀರಾ? ನಾನ್ ಮಗಳ, ನೀವು ಮಗಳ. ರಿಷಬ್ ಸಾಗರ್ ಇಲ್ಲಿದ್ದಾರೆ ಅನ್ಕೊಳ್ಳಿ. ಶಿವಣ್ಣ, ಊಟ ಆಯ್ತಾ? ಆಯ್ತು, ಊಟ ಮಾಡುವ. ಶಿವಣ್ಣ, ನಮ್ಮನೇಲಿ ಪದಾರ್ಥಕ್ಕೆ ಕಾಯಿ ತುರಿ ಮಾತ್ರ ಹಾಕುದು, ಕೆರಟೆ ಹಾಕುದಿಲ್ಲ. ಊಟ ಮಾಡುವ. ಮಾಡು. ಅಲ್ವಾ, ಯಾರು ಮರೆಯಲ್ಲ ಅದನ್ನ ಸೀನನ್ನ. ಕುದ್ರು ಮೂವಿ ಡೈಲಾಗ್ ಹೇಳ್ಬೇಕು ತಾನೆ ನೀವು? ರಿಲೀಸ್ ಆಗಿಲ್ಲ, ಆದ್ರೂ ಹೇಳ್ಬೋದು ಒಂದು ಡೈಲಾಗ್ ಕುದ್ರುವಲ್ಲಿ ಹೇಳ್ಬೋದಾ? ಹೇಳ್ಬೋದು. ನೆನಪಿದ್ದ ಒಂದು ಡೈಲಾಗ್ ಹೇಳ್ತೀನಿ. ಆಯ್ತಾಯ್ತು. 60 ಹಾಕಿದ್ರೆ 60 ಸ್ಪೀಡು, 90 ಹಾಕಿದ್ರೆ 90 ಸ್ಪೀಡ್, ಕ್ವಾರ್ಟರ್ ಹಾಕಿದ್ರೆ ಫುಲ್ ಸ್ಪೀಡು. ನಮಸ್ಕಾರ. ಫುಲ್ ಟೈಟ್ ಅಂದ್ ಪಿಕ್ಚರ್ ಇಡದೆ ನೀವು ಅಲ್ಲೇ ನೋಡ್ಬೇಕು. ಕೈಯಲ್ಲಿ ಒಂದು ಬಾಟ್ಲಿ ಇರುತ್ತಾ ಅಂತ ಫುಲ್ ಸಬ್ಜೆಕ್ಟ್ ನನಗೆ ಖುಷಿ ಅದು ಯಾಕೆ ಹೇಳಿದ್ರೆ, ಟೈಟ್ ಇದ್ದು ಇರ್ತದೆ, ಬಟ್ ಅದಕ್ಕೊಂದು ಏನೋ ಮೊರಲ್ ಗರಜ್ ಇಟ್ಟಿದ್ದಾರೆ. ಯಾಕೆ ಕುಡಿಯೋದು, ಇದು ಯಾಕೆ ಕಟ್ಟಿದ್ದು, ಅದು ಯಾವ ತರ ತಗೊಳ್ತಾರೆ ಪ್ರೇಕ್ಷಕರು ಅಂತ ಗೊತ್ತಿಲ್ಲ. ನನ್ಗೂ ಅವ್ರಿಗೆ ಒಂದು ಸೀನ್ ಇದೆ, ನಂಗೆ ತುಂಬಾ ಇಷ್ಟ. ಬೇಸಿಕಲಿ ನನ್ನ ಫೇವ್ರೇಟ್ ಸೀನ್ ಅದು ಮೂವಿಯಲ್ಲಿ. ನಾನು ಇವಳಿಗೆ ಯಾವತ್ತು ಹೇಳ್ತಿದ್ದೆ, ನಮ್ಮ ಊರಿನ ಹುಡುಗಿಗಳು, ನೀವು ಈ ಕಡೆ ಮಾಡಬೇಕು ಮಾಡಬೇಕು ಮಾಡಬೇಕು, ನೀನು ಯಾರಂತ ಗೊತ್ತಿಲ್ಲ. ದೇವರೊಳಗೆ ಒಳ್ಳೆ ಒಂದು ಅನುಗ್ರಹ ಕೊಟ್ಟರು ಕುದುರಿನಲ್ಲಿ, ಮತ್ತೆ ಒಳ್ಳೆ ರೋಲ್ ಇದೆ. ಇದು ನಾನು ಅಂದ್ರೆ ಒಂದು ಸೀನ್ ಇದೆ, ನಮ್ಮ ಇಬ್ಬರ ಒಟ್ಟಿಗೆ ನಾವು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೆ. ನಮ್ಮೂರು ಹುಡುಗಿ ಅಲ್ವಾ, ಅವಸರ ಮಾಡಬೇಡ, ಒಳ್ಳೆ ಸೀನ್ ಅದು, ಮನಸಾರಿಟ್ಟು ಮಾಡು ಅಂತ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅವಳು. ಇಲ್ಲಿ ಇದ್ದಾಳೆ ಅಂತ ಹೇಳೋದಲ್ಲ, ನನ್ನ ರಂಗಭೂಮಿ ಅನುಭವದಲ್ಲಿ ನಾನು ನೋಡಿದಂತ ತುಂಬ ಶೋಭಟ್ಟು ಮಾಡಿದ್ದಾಳೆ. ಇನ್ನು ಪ್ರೇಕ್ಷಕರು ಅವಳಿಗೆ ಆಶೀರ್ವಾದ ಮಾಡಬೇಕು ಅಂತ. ಈ ಹುಡುಗ ಸಾಗಿ ಸಣ್ಣ ಹುಡುಗ, ಆ್ಯಕ್ಚುಲಿ ಈಗೆಲ್ಲ ತುಂಬ ಆಡ್ತಾ ಇರುವಂತ ಹೊತ್ತಲ್ವಾ, ಮತ್ತೆ ಇವ್ರಿಗೇನು ಕಷ್ಟ ಆಗುದಿಲ್ಲ. ಅವ್ರು ಹೇಗಿರ್ತಾರೆ ಹಾಗೆ ರೋಲ್ ಕೊಟ್ಟಿದ್ದಾರೆ, ಅದು ತುಂಬಾ ಈಸಿಯಾಗಿ ಮಾಡ್ಲಿಕ್ಕೆ ಆಗ್ತದೆ. ಇದು ಬೆಂಗಳೂರಲ್ಲಿ ಎಲ್ಲೂ ಶೂಟಿಂಗ್ ಆಗಿಲ್ಲ ಹಾಗಾದ್ರೆ? ಬೆಂಗಳೂರಲ್ಲಿ ಸಾಂಗ್ ಶೂಟ್ ಆಗಿದೆ, ಸಾಂಗ್ ಶೂಟ್ ಆಗಿದೆಯಾ? ಫೇರ್ವೆಲ್ ಪಾರ್ಟಿ. ಓ ಅದೇ, ನಮ್ದು ಅದಕ್ಕೆ ತುಂಬಾ ಕಾಯ್ತಾ ಇದ್ದಾರೆ. ನೀವು ಕೂಡ? ನಾನು ಕೂಡ, ನಾನು ಸ್ವಲ್ಪ ನೋಡಿದೆ ಹೇಗಿದ್ದಾರೆ, ಹೀರೋಯಿನ್ ಹೇಗಿದ್ದಾರೆ ಅಂತ. ನಾನೇ ನೋಡ್ಬೇಕಾದ್ರೆ ಹುಡುಗರು ಅಲ್ವಾ, ನೋಡಿ ನಿಮ್ಗೆ ಅಷ್ಟು ಎಕ್ಸೈಟ್ಮೆಂಟ್. ಕೇವಲ 4 ಸಾಂಗ್ಸ್ ಇರೋ ಸಿನಿಮಾದಲ್ಲಿ ಅಷ್ಟು ಕಡಿಮೆ ಸಾಂಗ್ಸ್ ಕೊಟ್ಟಿದ್ದೀರಾ? ಕಡಿಮೆನಾ? 4 ಸಾಂಗ್ ಇಸ್ ಲೈಕ್ ಮ್ಯಾಕ್ಸಿಮಮ್ ಕನ್ನಡದ. ಐ ಮೀನ್ ಟು ಸೇ ಇಟ್ಸ್ ಎಷ್ಟು ಬೇಕಷ್ಟು ಅಂತ. ಯಾವುದು ಜಾಸ್ತಿ ಇಲ್ಲ ನಮ್ಮ ಮೂವಿಯಲ್ಲಿ, ಯಾವುದು ಜಾಸ್ತಿ ಇಲ್ಲ. ಎಷ್ಟು ಬೇಕಷ್ಟು ಎಮೋಷನ್ಸ್ ಇದೆ, ಎಷ್ಟು ಬೇಕಷ್ಟು ಸಾಂಗ್ ಇದೆ, ಎಷ್ಟು ಬೇಕಷ್ಟು ಫನ್ ಇದೆ. ಇವ್ರದೊಂದು ಅಡ್ವೆಂಚರಸ್ ಸೀನ್ ಇದೆ, ಅದೇ ಆಯಿಲ್ ರಿಗ್ ಅಲ್ಲಿ. ಅದೇ ಎಲ್ಲಾನು ಎಷ್ಟು ಬೇಕಷ್ಟೇ ಇದೆ, ಜಾಸ್ತಿ ಇಲ್ಲ. ಸರ್ ಸ್ವಲ್ಪ ಜಾಸ್ತಿ ಇಲ್ಲ ಬೋರ್ ಆಗುತ್ತೆ ಆಡಿಯನ್ಸ್ಗೆ. ಇವಾಗಿದ್ದ ಆಡಿಯನ್ಸ್ ತುಂಬಾ ಕ್ವಿಕ್ ಇದ್ದಾರೆ, ಬೇಗ ಗ್ರಾಸ್ ಮಾಡ್ತಾರೆ. ಸೊ ಜಾಸ್ತಿ ತೋರಿಸ್ಬಾರ್ದು ಅವ್ರಿಗೆ ಇಂಟ್ರೆಸ್ಟ್, ಅವರನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇಡಬೇಕು, ಎಂಡ್ ಅವರಿಗೆ ಕ್ಯೂರಿಯಸ್ ಆಗಿರ್ಬೇಕು ಅನ್ನೋ ತರಾನೇ ಇದೆ ಮೂವಿ. ನೋಡ್ಬೇಕು, ಕ್ರಿಸ್ಪಿ ಆಗಿದೆ. ಅಂದ್ರೆ ಇವಾಗ ನಿಮ್ ಪರಿಚಯ ಇತ್ತ ಅವ್ರಿಗೆ?
ಸರ್ಗ ಯಾ ಹಿ ಹ್ಯಾಡ್ ಮೈ ಪ್ರೊಫೈಲ್ ಮುಂಚೆನೆ ಅಲ್ಲ ಡೈರೆಕ್ಟ್ ಕಾಲ್ ಬಂತು ಅಂತ ಹೇಳಿದ್ರಿ, ಪರಿಚಯ ಇತ್ತು? ಇಲ್ಲ ಅವರು ನನ್ನ ಪ್ರೊಫೈಲ್ ಬೇರೆ ನನ್ನ ಮ್ಯಾನೇಜರ್ಸ್ ಕಡೆಯಿಂದ ತಗೊಂಡಿದ್ರು. ಹಾಗೆ ನಂದು ಫಸ್ಟ್ ಮೂವಿ ಚಿಲ್ಕ ರಿಲೀಸ್ ಆಗಿತ್ತು, ಪ್ಲಸ್ ತೆಲುಗು ಅಲ್ಲಿ ಮಾಡಿದ್ದೆ ಅಲ್ವಾ, ಸೊ ದಟ್ಸ್ ಹೌ ಐ ಗಾಟ್ ಅ ಕಾಲ್. ಅವ್ರ ಹತ್ರ ನನ್ನ ಕಾಂಟ್ಯಾಕ್ಟ್ ಆಲ್ರೆಡಿ ಇತ್ತು ಫ್ರಮ್ ಸಮ್ ಮ್ಯಾನೇಜರ್ಸ್. ಅಂದ್ರೆ ಇದಕ್ಕಿಂತ ಮುಂಚೆ ಅವರು ಸಿನಿಮಾದಲ್ಲಿ ಕೆಲಸ ಮಾಡಿದಾರ? ಇಲ್ಲ ಬಟ್ ಆನ್ ದ ಆಡಿಷನ್ ಒಂದು ಕ್ಯಾರೆಕ್ಟರ್ಗೆ ಹುಡುಕ್ತಾ ಇರ್ಬೇಕಾದ್ರೆ ಆಬ್ವಿಯಸ್ಲಿ ಹಿಲ್ ಹ್ಯಾವ್ ಅ ಪ್ರೊಫೈಲ್ಸ್ ಅಲ್ವಾ, ಯಾರ್ಯಾರು ಅವ್ರು ಆಲ್ರೆಡಿ ಪ್ರಿಪೇರ್ ಆಗಿರೋದ್ರಿಂದ ಅದೇ ಈ ಕ್ಯಾರೆಕ್ಟರ್ಗೆ ಇವರು ಅಂತ ಒಂದು ರೆಫರೆನ್ಸ್ ಇಟ್ಕೊಂಡಿದ್ರು. ಸೊ ದಟ್ ಅದನ್ನ ಫಾಲೋ ಮಾಡಿ ಐ ಗಾಟ್ ಅ ಕಾಲ್. ನಿಮ್ದು ಹೇಗೆ ಅದು? ನಂದು ಬೇರೆನೇ ಸ್ಟೋರಿ. ಯಾವಾಗ್ಲೂ ಲೈಕ್ ನಮ್ಮ ಒಂದು ರಂಗಭೂಮಿ ಗ್ರೂಪ್ ಇರುತ್ತಲ್ಲ, ಸೊ ಯಾವಾಗ್ಲೂ ಫಾರ್ವರ್ಡ್ ಮೆಸೇಜ್ ಬರುತ್ತೆ ಇರುತ್ತೆ, ಆಡಿಷನ್ ಕಾಲ್ ಆಡಿಷನ್ ಕೊಡಿ ಅಂತ ಬರ್ತಾನೆ ಇತ್ತು. ಆಡಿಷನ್ ಕಾಲ್ ಬಾಯ್ಸ್ ಲೈಕ್ ಆಫ್ಟರ್ 24 ಏಜ್ ಅವರು ಬೇಕಾಗಿದ್ದಾರೆ ಅಂತ. ಸೊ ನಾನು ಅದು ಇಗ್ನೋರ್ ಮಾಡಿದೆ. ಒಂದು ಶ್ರೀಪದ್ ಸರ್ ಅಂತ ಒಬ್ರು ಇದ್ದಾರೆ ರಂಗಭೂಮಿ ಅವರು, ಕಲಾವಿದರು, ಒಳ್ಳೆ ಕಲಾವಿದರು. ಅವ್ರು ಹೇಳಿದ್ರು ಅಪ್ಲೈ ಮಾಡಿದ್ಯಾ ಮಗ ಅಂತ. ಇಲ್ಲ ಸರ್ 24 ಮೇಲೆ ಏಜ್ ಅವ್ರು ಬೇಕಂತೆ. ನಾನು ಎಲ್ಲಿ ಆವಾಗ 20 ಇದೆ. ಸೊ ಅಪ್ಲೈ ಮಾಡಿ ನೋಡಂತ ಅಪ್ಲೈ ಮಾಡಿದೆ. ಡೈರೆಕ್ಟರ್ ಕಾಲ್ ಬಂತು, ಹೇಳಿದ್ರು ಫೋಟೋಶೂಟ್ ಆಗಬೇಕು ನಿಂದು, ಮಾಡಿ ಕಳ್ಸಂತ. ಮಾಡಿ ಕಳ್ಸಿದೆ ಅವರಿಗೆ 2 ಗಂಟೆ ನೈಟ್ಗೆ ಮಾಡಿ ಕಳ್ಸಿದೆ ಫೋಟೋಶೂಟ್ ಅವರಿಗೆ. ನಮ್ಮ ಬಾಯ್ಸ್ ಅನ್ನ ಎಲ್ಲ ಇಟ್ಕೊಂಡು ಸಪೋರ್ಟ್ ಮಾಡಿ ತುಂಬಾ ಒಳ್ಳೆ ಫ್ಯಾನ್ ಕ್ಲಬ್ಸ್ ಇದೆ ಉಡುಪಿಯಲ್ಲಿ, ತುಂಬಾ ಸಪೋರ್ಟ್ ಮಾಡ್ತಾರೆ. ಹೇಳಿ ಪ್ರಯೋಜನ ಇಲ್ಲ, ಅಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ. ಸೊ ಕಳ್ಸಿದೆ. ಸೊ ಭಾಸ್ಕರ್ ಸರ್ ಕಾಲ್ ಬಂತು, ಹೇಳಿದ್ರು ಇದೊಂದು ಒಳ್ಳೆ ಮೂವಿ, ಹುಡುಕ್ತಿದ್ದ ಕ್ಯಾರೆಕ್ಟರ್ ನಿಮ್ಗೆ ಸಿಕ್ಕಿದಿ, ಮಾಡ್ಲೇಬೇಕಂತ ಹೇಳಿದ್ರು. ಮತ್ತೆ ಊರಿನವರಲ್ಲ, ಆ ನಂಬಿಕೆ ಇರುತ್ತೆ. ತುಳುನಾರ್ದಾರ್ ಮಾರೆ ಆಪುಂಡೆ ಮಲ್ಪುಗ. ಸೊ ಹಾಗಾಗಿ ರಂಗಭೂಮಿಯಿಂದ ತುಂಬಾ ಬ್ಯಾಕ್ ಸಪೋರ್ಟ್ ಸಿಕ್ತು ನನಗೆ. ಸೊ ಫ್ರಮ್ ಆವಾಗಲೇ ಸೆಲೆಕ್ಟ್ ಆಗೋದ್ರ? ಅವಾಗ ನಮ್ದು ಬ್ಯಾಂಗ್ಳೂರ್ ಮೀಟ್ ಆಗ್ಲಿಕ್ಕೆ ಹೋಗಿದ್ದೆ ಅವರಿಗೆ. ಸೊ ಅಲ್ಲಿಂದ ಅವರು ಸೆಲೆಕ್ಟ್ ಮಾಡಿ ಇದು ಮಾಡಿದ್ರು. ಸರ್ಗೆ ಎಂಚ ಕಾಲ್ ಬರ್ತೀನಿ ಎಂಕ್ ಭಾಸ್ಕರ್ ಮಣಿಪಾಲ್ ಒಂದು ರಂಗಭೂಮಿ ತುಂಬ ಆಕ್ಟ್ ಮಾಡ್ತಿದ್ದೇರು. ಹುಷಾರ್ಡಾಗುಲ್ ಕೇಂದ್ರ ಒಂಜಿ ರೋಲ್ ಬೋರ್ಡ್ ಉಂಟು. ಆರು ಎಂಕ್ ಫೋನ್ ಮಾಡ್ತೇರಿ ಇದು ಬೇರೆ ಬಂಡೇರು ಆತ ಏನು ಪೋ ಹೆಂಗೆ ಪಾತ್ರ ಗುರಿಯರು ಏನಂತ ಇವಾಗ ಇರ್ಬಂಡ್ಲಕ್ಕ ಕಾಂತಾಡ್ ಮಾಲ್ದೇನು ಗುರಿಯರ ಅಥವಾ ಏನು ಆ್ಯಕ್ಟಿಂಗ್ ತೂತದ ಅದಂಗೆ ಗೊತ್ತು, ಅಥವಾ ಭಾಸ್ಕರ್ ಸರ್ ಬಂಡೇರ ಗೊತ್ತು. ಓಕೆ ಅಣ್ಣ ನಾನು ಡೈರೆಕ್ಟ್ ಕಡೆಗೆ ಶೂಟಿಂಗ್ ಹೋಗಿ ಆಡ್ತೆ. ಆರ್ಲ ಕಾಂತಾರಡ್ ಆರ್ಲ ಕಾಂತಾರಡ್ ಮಲ್ತೆ ಭಾಸ್ಕರ್ ಮಲ್ತೆ ಎನ್ನ ಫಾದರ್ನ ರೋಲ್ ಪ್ಲೇ ಮಾಡಿದೆ. ಬಾರಿ ಎಡ್ಡೆ ರೋಲ್. ಕುದ್ರುಡು ಆಕ್ಚುಯಲ್ ಮುಸ್ಲಿಂ ತೋಜರಾರ್, ಆಕ್ಚುಯಲ್ ಮುಸ್ಲಿಂ ಗಡ್ಡಾಪುರ ಬುಡ್ದು. ಆ ಫಿಲ್ಮ್ಗೋಸ್ಕರ ಅವ್ರು ಗಡ್ಡಾಪುರ ಬುಡ್ದು ನೆಕ್ಸ್ಟ್ ಲೆವೆಲ್ ಏರ್ಲ ಪನ್ಪಿನೆಜ್ಜಾರು ಹಿಂದೂ ಪಂದು ಆಕ್ಚುಯಲ್ ಮುಸ್ಲಿಂ ತೋಜು ರೈಟ್. ಪೂರ ಒಂಜಿ ನಿರ್ದೇಶಕನ ಅದೇ mindset ಯೋಚನೆ ಇಂಚನೆ ಬರೋಡು ಅಕ್ಲೆ ಒಂಜಿ ಕಲ್ಪನೆ ಮಂತಿಪ್ಪಿರತ್ತೆ ದುಂಬೆ. ಎನ್ನ ಅಮ್ಮನ ಎನ್ನ ಬಜ್ಜಿತಿಲ್ಲದ ಆಂಟಿನ ಮಲ್ದೇರು ರಾಧಿಕಾ ಪಂದು. ಸೊ ಆರನ್ನ ಆಕ್ಚುಲಿ ನೇಬರ್ ಆರು. ಸೊ ಅರೆ ನನ್ನ ಅಮ್ಮ ಮಲ್ತೆ ಮಾಡ್ದೆ. ಆರ್ಲ ಒಂಜಿ ರಂಗಭೂಮಿ ಕಲಾವಿದೆ ಆ ಸೀರಿಯಲ್ ಆಕ್ಚುಲಿ ರಂಗಭೂಮಿ ಕಲಾವಿದೆ ಆರ್ಲ ಸೀರಿಯಲ್ಸ್ ಮತ ಮಲ್ಪರ್. ಉಡುಪಿಡು ಮಸ್ತ್ ಪ್ರತಿಭೆಲುಳ್ಳೇ ರೂಲ್ ಮಂತೊಂದುಳ್ಳೇರಿ ಆಬ್ವಿಯಸ್ಲಿ ಎವ್ರಿವೇರ್ ಉಡುಪಿ ದಕ್ಷಿಣ ಕನ್ನಡ ಥ್ರೂಔಟ್ ಫ್ರೆಶರ್ಸ್ ಲ ಬರೋದಿಲ್ಲ ಸಪೋರ್ಟ್ ಮಾಡ್ಕೊಡು. ಅದೊಂದು ಕನ್ನಡ ಪಾಂತರತೆ ಅದು ಒಂಚೂರು ಪಾತಿರ ಪ್ರತಿ ಇಲ್ಲಡ್ಲ ಒಂಜೊಂದು ಅದ್ಭುತ ಕಲಾವಿದರು ಉಳ್ಳೇರು. ಬಟ್ ವೇದಿಕೆ ತಿಕ್ಕೊಂದಿನ ಜಾತಿ ಅದ್ಭುತ ಕಲಾವಿದರು ಉಳ್ಳೇರು. ಫಾರ್ ಎಕ್ಸಾಂಪಲ್ ಈ ಆಡ ಪಾತ್ರ ಬೋದು ಕೈ ತೊಳಿಪಿರೋ ಜಾನ ಅಂತ ಗೊತ್ತಾಂಟ ಮೇರೆಗೊಂದು ಪಾತ್ರ ಕೊರ್ರೆ ಬೇರೆ ದಾದ ಮಲ್ಪೇನು ಗೊತ್ತಾಪ ಎಂಕಲ್ ಅಂಚಿತ್ತು ಎಷ್ಟೋ ಜನ ಅದ್ಭುತ ಕಲಾವಿದನಗುಳ್ಳೇರು. ಅದು ದುಂಬ ಅವಡೊಂದು ನಾನು ಜನ ಡೈರೆಕ್ಟರ್ನಾಗಲು ಪ್ರೊಡ್ಯೂಸರ್ನಾಗಲು ಅక్కడ ಅವಕಾಶ ಮಾಲ್ತುಕೊಂಡು ನಾನು ಮನಸಾರ ಬಂತು. ಮಸ್ತ್ ಜನ ಉಳ್ಳೇರು, ಮಸ್ತ್ ಜನ ಪಿರಬೂರ್ನಾಗುಳ್ಳೇರು. ಎಂಕಲ ಮತ್ತು ಇದು ಇಂಚಪ್ಪ ಫಾರ್ ಎಕ್ಸಾಂಪಲ್ ಎಂಕ್ ಕಾಂತಾರ ಆಗ್ಬೇಕು ಎಂಕ್ ಇಜಿಂದ ಎಂಕಲ್ ಹೋಪ್ಸ್ ಸಿಕ್ಕದಿಂದ ಎಂಕ್ ವೇಪನ ಫಿಲ್ಮ್ ಮಾಡ್ದವ್ರಿ ಎಂಕ್ ಉತ್ತರ ರಂಗ ನಾಟಕ ಮಾಡ್ತದಿಲ್ಲ, ಇತ್ತಲೇ ಪ್ರಾಕ್ಟೀಸ್ ಮಲ್ಪ, ಇತ್ತಲೇ ಡ್ರಾಮಾ ಮಲ್ಪ ಉಳ್ಳೇರು. ಮತ್ತೆ ನಂಗೆ ಗೊತ್ತಿಪ್ಪು ಜಾತಿ ಅವು ಪಿದೈಗೆ ಎಪ್ಪರೆ ಗೊತ್ತಿಪ್ಪು. ಕೆಲವೊಂಚಿ ಮಲಮಲ್ಲ ಫಿಲ್ಮ್ಸ್ ಇಡು ಪಿದೈ ದಕ್ಲೇನೆ ಕನಪ್ತೀರಿ ಕನಪ್ನ ತಪ್ಪತ್ ಖಂಡಿತ ನಕ್ಲು ನಮ್ಮ ಮಕ್ಳು ಅದೇ ಓಡಿಂಡ ಎಡ್ಡೆ ಬರೇ ಖುಷಿ ಅಂಡ ನಮ್ಮ ಮಕ್ಳಿಗೆಲ್ಲ ಚಾನ್ಸ್ ತಿಕ್ಕೊಡು ಬಂದು ಖಂಡಿತ ಕೆಲವು ದಾದಾಪುಡ್ ಪಂಡ ನಮ್ಮ ಮಕ್ಳು ಮುಲ್ ಶೈನ್ ಆಪೇರು ಪಿದೈ ಕಡೆ ಪೋಪೇರು ಅದಕ್ಕೆ ಅಡೆಗೆ ಅಲ್ಪನೆ ఒక ఎంకల్ నుంచి తప్పు ఉండు ఎంకులు ఏతు మిత్తు పోండ్ల ఎంకులు మూలు దివండ్ರೆ బల్లి ಮೂಲ್ ದಿವಂಡ ಮಾತ್ರ ಸತ್ಯ ನಮ್ಮ ಸರಿ ಮಲ್ತನೋಡು ಯಾನ್ ಕಾಂತಾವಡು ಮಲ್ತೆ ಬಂಡಿಗುಳ್ಳೆ ಯಾನ್ ಸೆಲೆಬ್ರಿಟಿ ಬಂಡದು ಯಾನ್ ಸತ್ಯಶಾದಿ ಇಪ್ಪೋಡು ಸೆಲೆಬ್ರಿಟಿ ಇಪ್ಪೋಡು ಒಂದು ಸೈಡು ಒಡೆಲ್ಲ ಪೋಪುಜಿ ನಮ್ಮಲ್ಲ ಅಗಲಿಗೆ ಲೆತ್ತಿಗುಳ್ಳೆ ಪ್ರೀತಿ ನಮ್ಮಲ್ಲ ಪೋದು ಸರಿ ಪಾತ್ರನ ನಮ್ಮಲ್ಲ ಮಿತ್ತು ಪೋರೆ ಕಾಪ ಇಜಿಂದ ಎಂಕುಲು ಅಂಚಿನ ಒಂಜಿ ಹಳ್ಳಿ ಗಾಡಿತ್ನಗಳು ಒಂಜಿ
ರಿಷಬ್ ಸರ್ ಅಂಚಿನ ಒಂದು ಫಿಲ್ಮ್ ನಮ್ಮ ಲಿಪ್ಪಿಯವ್ರ ಪಂಡಗ ಲೆಕ್ಕ ಬರ್ತಲೆ ಅದೇ ಬಂದು ನಾನು ಪೂರ ಬಂಡಸೆ ಇರು ಅವು ನಂಬುಜರ ಯಾನ ಕಲ್ಪನೆ ಮಾಡ್ತು. ಅದು ಯಾನ ಕಲ್ಪನೆ ಮಾಡ್ತು ಏನೋ ಪೋಯ್ಗಳು ಬಂದ ಟೈಮ್ ಮುಗಿ ಉಂಡ ತುಂಡು ಅವು ನಮ್ಮನ್ನ ಬೇರೆ ರಂಗಬತ್ತಿನ ಕಲಾವಿದಿರ್ನ ಒಂಜಿ ಕತೆ ಪಂಡ ಇತ್ತರ ಶ್ರಮಕ್ಕೆ ತಕ್ಕ ಪ್ರತಿಫಲ ತಿಕ್ಕದಿಂದಾರೆ. ಖಂಡಿತ 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 ಅದು ಅವೇ ಜಾಸ್ತಿ ಎಂಕದ ಅದು ನಾವು ಪಾತ್ರ ಬರ್ರೆ ಕಾರಣನೇ ಯಾರು ಅಂತ ಅವು ಅವೇ ಕಡೆ ಆ ಒಂದು ವೇಳೆ ನಾವು ಚೇಂಜಸ್ ಇಪ್ಪುಂಡ ಎಂಕ ಆ ಥರ ಮನಸ್ಸು ಆ್ಯಕ್ಟ್ ಮಲ್ಪೆ ಸಾಧ್ಯನೇ ಅದು ಇಲ್ಲದ ಲೆಕ್ಕನೆ ಹಾಂ ರಿಯಲಿ ಅವು ಬಾಕಿ ಟೈಮ್ ಉಡ್ಲಂಚಿನ ಜೋಕುಲ್ ಲೆಕ್ಕ ಜೋಕುಲ್ ಪಾತ್ರ ಪೇರು ಕಾಮಿಡಿ ಮಲ್ಪೇರು ಬಟ್ ಕ್ವಾಲಿಟಿ ಬೋರ್ಡ್ ಕ್ವಾಲಿಟಿ ಬೋರ್ಡ್ ಗರ್ವಜ್ಜ ಕರ್ವ ಬತ್ತದ 300 ಜನಲ ಪಿನ್ ಡ್ರಾಪ್ ಸೈಲೆಂಟ್ 300 ಜನ ಸೈಟ್ ಇತ್ತು ಒಂದು ಶಬ್ದ ಇಜ್ಜಿ ಬಟ್ 1 ಸೆಕೆಂಡ್ ಮಾತ್ರ ಒಂದು ಸೆಕೆಂಡ್ ಕ್ಲೋಸ್ ಕೂಡಲೇ ಕಾಮಿಡಿ ಮಲ್ಪೇರು ಖಂಡಿತ ಎಂಕಲೆ ಮತ್ತು ಅನುಭವ ಅಥವಾ ಅಕ್ಕಿ ಬನ್ನಿ ಕಾಂತಾರದ ಅನುಭವ ಒಂದು 5 ವರ್ಷಕ್ಕೆ ಅವು ನಂಗೆ ಮಾಸ್ಟರ್ ಪೀಸ್ ರಿಷಬ್ ರಿಯಲಿ ಯಾರಿಗೂ ಗಾಡ್ ಗಿಫ್ಟ್ ಅವು ದೇವರಿಗೆ ಮಸ್ತ್ ಅನುಗ್ರಹ ಮಲ್ತಿರು. ಕುದ್ರು ಇತ್ತೆ ರಿಲೀಸ್ ಆಯ್ರಿಗೆ ರೆಡಿ ಆದುಂಡು ಕಡೆ ಕಾದ ಈಗಲೂ ಬೈದಾರೆ ಎಂಕ್ಲ ಸ್ಟುಡಿಯೋಕ್ಕೂ ನಮ್ಮ ಸತೀಶ್ ಸರ್ ಪನ್ನಡ ಕುದ್ರು ಸಿನಿಮಾವನ್ನ ನಾವು ಯಾಕೆ ನೋಡಬೇಕು, ಏನಿದೆ, ಯಾತಕ್ಕಾಗಿ ನೋಡಬೇಕು? ಇಷ್ಟೊತ್ತು ಮಾತಾಡಿದ್ವಿ, ಫೈನಲ್ ಆಗಿ ಒಂದು ನಾವೆಲ್ಲ ಒಟ್ಟು ಸೇರಿ ಒಂದು 25-30 ವರ್ಷಗಳ ಹಿಂದೆ ಹೇಗೆ ನಗನಗುತ್ತಾ ನಾವು ಜೀವನ ಮಾಡಿತ್ತು, ಖುಷಿಯಿಂದ ಹೇಗೆ ನಾವು ಜೀವನವನ್ನು ನಾವು ಮಾಡ್ತಾ ಇದ್ದೀವಿ, ಅದು ನಮಗೆ ಪುನಃ ಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ಅದನ್ನು ಎಲ್ಲರೂ ಬಯಸ್ತಾ ಇದ್ದಾರೆ, ನಾವು ಒಟ್ಟಾಗಿ ಬಾಳಬೇಕು ಅಂತ. ಆ ಕಥೆಯನ್ನು ಕುದುರೆಯಲ್ಲಿ ಚೆನ್ನಾಗಿ ಪೋಣಿಸಿದ್ದಾರೆ. ಬಟ್ ಹೇಗೆ ಬಂದಿದೆ, ಹೇಗೆ ಸ್ವೀಕರಿಸ್ತಾರೆ ಅದು ಗೊತ್ತಿಲ್ಲ. ಏನು ತಪ್ಪು ಒಪ್ಪುಗಳಿದ್ದರೂ ಅದನ್ನು ನೀವು ಇಟ್ಕೊಂಡು ದಯವಿಟ್ಟು ಆಶೀರ್ವಾದ ಮಾಡಿ, ಹೊಟ್ಟೆಗೆ ಹಾಕೊಂಡು ಹೌದು ನಮ್ಮನ್ನು ಬೆಳೆಸಿ ಅಂತ ವಿನಮ್ರವಾಗಿ ನಿಮ್ಮ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಶುಭ ಹಾರೈಸಿ. ಪಾತೆರೆಗೆ ಜನಕ್ಕಳು ಬರಬೇಕು. ಫರ್ಹಾನ್ ಕಡೆಯದಾಗಿ ಹಾಗೇನೆ ಸತೀಶ್ ಅವ್ರು ಹೇಳಿದಾಗೆ ವಿ ವಾಂಟ್ ಅವರ್ 90s ಬ್ಯಾಕ್. ಹೌದು, ನಮ್ಮ ಅಮ್ಮಂದಿರು ಅಜ್ಜಿಂದಿರು ಹೇಗೆ ಇತ್ತು ಒಟ್ಟಾಗಿ ಆ ಸೊಸೈಟಿಯಲ್ಲಿ, ಅವರ ದೀಪಾವಳಿಗೆ ನಾವು ಹೋಗುದು, ನಮ್ಮ ಐದು ಹಬ್ಬಕ್ಕೆ ಅವರು ನಮ್ಮ ಮನೆಗೆ ಬಂದು ಬಿರಿಯಾನಿ ತಿನ್ನೋದು, ರಂಜಾನ್ಗೆ ಬಿರಿಯಾನಿ ಕೊಡೋದು, ಕ್ರಿಸ್ಮಸ್ಗೆ ಕೇಕ್ ಕೊಡೋದು. ಸೊ ನಾನು ಒಂದೇ ಕೇಳ್ಕೊಳ್ಳೋದು, ಲೈಕ್ ಈಗಿನ ಕಾಲದಲ್ಲಿ ನಾವು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ಗಳಲ್ಲಿ ಆ ಹಿಂದೂ ಮುಸ್ಲಿಮ್ ಅನ್ನೋದು ಆ ಭೇದ ಭಾವಗಳು, ಲೈಕ್ ನಾವೇ ಬೇರೆ ಕಾಲೇಜಸ್ ಸ್ಟೋರಿ ಕೇಳ್ತೇವೆ, ಎಂತ ಮಾರ ಅವ ನನಗೆ ನೋಡಿದರೆ ಆಗಲ್ಲ, ಇಲ್ಲ ಅವ ನನಗೆ ನೋಡಿದರೆ ಅಸಹ್ಯ ಪಡ್ತಾನೆ. ಸೊ ಆ ಥರ ಕೇಳುವಾಗ ತುಂಬ ಬೇಜಾರಾಗ್ತದೆ. ಸೊ ನಾವು ಒಂದೇ ಕೇಳೋದು, ನಾನು ಎಲ್ಲ ಸ್ಟೂಡೆಂಟ್ಸ್ಗಳು ಹೋಗಿ ಆ ಥಿಯೇಟರ್ಗೆ ಹೋಗಿ ನಂದು ಮೂವಿ ನೋಡಿ, ಆ ಮೂವಿಯಲ್ಲಿ ಒಳ್ಳೆಯ ಒಂದು ಕಮ್ಯುನಲ್ ಹಾರ್ಮೋನಿದು ಮೆಸೇಜ್ ಇದೆ, ಆ ಒಂದು ಬಾಂಧವ್ಯ ಇದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನದು. ಸೊ ಎಲ್ಲರೂ ಕೂಡ ಅಕ್ಟೋಬರ್ 13ಗೆ ಬಂದು ನಮ್ಮ ಮೂವಿಯನ್ನು ನೋಡಿ ಸೊ ಹೊಸಬ್ರನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಪ್ರಿಯಾ ಹೆಗ್ಡೆ. ಓಕೆ, ಸೊ ಕುದ್ರು ಯಾಕೆ ನೋಡ್ಬೇಕಂತ ಇವರಿಬ್ರು ಆಲ್ರೆಡಿ ಹೇಳಿ ಆಗಿದೆ. ಸೊ ನಾನು ಒಂದೇ ಹೇಳೋದು, ನಾವೆಲ್ಲರೂ ಒಂದು ಹೊಸಬ್ರು ಸೇರಿ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರುವಂಥ ಮೂವಿ. ಲೈಕ್ ಅವ್ರು ಹೇಳಿದಾಗ ಒಂದು ಒಳ್ಳೆ ಸೋಷಲ್ ಮೆಸೇಜ್ ಇದೆ. ಅದ್ರ ಜೊತೆಗೆ ಇದನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿದಾಗ ಯಾರದ್ದೋ ಮೂವಿ ನೋಡ್ದಂಗೆ ನಿಮ್ಗೆ ಅನಿಸಲ್ಲ. ಒಂದೆಲ್ಲ ಏಜ್ ಗ್ರೂಪ್ ಅವರು ನೋಡ್ಬೋದು, ಫ್ಯಾಮಿಲಿ ಸಮೇತ ಕೂತು ನೋಡುವಂಥ ಮೂವಿ. ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಅನಿಸುತ್ತೆ, ಓ ಇದು ನನ್ನ ಲೈಫಲ್ಲೇ ನಡೀತಿದೆ ಅಲ್ವಾ, ನಾನು ಇದು ಮಾಡಿದ್ದೆ ಅಲ್ಲ, ಮೊನ್ನೆ ಮಾಡಿದ್ದೆ, ಆ ದಿನ ಮಾಡಿದ್ದೆ ಅನಿಸುತ್ತೆ. ಇನ್ನು ಕಾಲೇಜ್ ಮುಗಿಸಿದವ್ರಿಗೆ ಓ ನಮ್ಮ ಕಾಲೇಜ್ ಲೈಫ್ ಒಂದು ರಿವೈಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಜನ್ರೇಷನ್ ಒಂದು ಫ್ಯಾಮಿಲಿ ಒಂದು ಎಂಟರ್ಟೈನ್ಮೆಂಟ್ ಇದೆ, ಪ್ಲಸ್ ಒಂದು ತುಂಬ ಎಮೋಷನ್ಸ್, ಲಾಟ್ ಆಫ್ ಎಮೋಷನ್ಸ್, ಆಲ್ ಕೈಂಡ್ ಆಫ್ ಎಮೋಷನ್ಸ್ ಇದೆ ಮೂವಿಲಿ. ನೀವು ಖಂಡಿತ ಹೋಗಿ ನೋಡಿದ್ರೆ ನಿಮ್ಮ 2 hours ನಾವು ವೇಸ್ಟ್ ಮಾಡಲ್ಲ. ಆ್ಯಂಡ್ ಲೈಕ್ ಸರ್ ಹೇಳಿದಾಗೆ ಎಲ್ಲ ಟೀಮಲ್ಲೂ ತಪ್ಪು ಒಪ್ಪುಗಳು ಆಗೇ ಆಗುತ್ತೆ. ಟೆಕ್ನಿಕಲಿ ನಮ್ಮದ್ರಲ್ಲೂ ಸುಮಾರು ಪ್ರಾಬ್ಲಮ್ಸ್ ಇರ್ಬೋದು, ಬಿಕಾಸ್ ಒಂದು ಹೊಸ ಟೀಮ್ ಇಷ್ಟುವರೆಗೆ ಬಂದಿದೆ ಅಂದರೆ ಒಂದು ಮೂವಿನ ರಿಲೀಸ್ ಮಾಡೋದಂದ್ರೆ ಎಲ್ರಿಗೂ ಗೊತ್ತು ಎಷ್ಟು ಕಷ್ಟ ಅಂತ. ಸೊ ನಮ್ಮ ಕಡೆಯಿಂದ ತುಂಬ ಎಕ್ಸೈಟ್ ಆಗಿದ್ದೀವಿ, 100% ಎಫರ್ಟ್ ಹಾಕಿ, ಲೈಕ್ ಐ ಸೈಡ್ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಮೂವಿ. ಬಟ್ ಎಟ್ ದ ಎಂಡ್ ನೀವು ಆಡಿಯನ್ಸ್ ನಮ್ಮ ಕೈ ಹಿಡಿಲಿಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ, ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ದಯವಿಟ್ಟು ಇದೇ 13ನೇ ತಾರೀಕಿಗೆ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಕುದ್ರು ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ಹೊಸ ಪ್ರತಿಭೆನ, ನಿಮ್ಮೂರಿನ ಪ್ರತಿಭೆಯನ್ನು ಆಶೀರ್ವಾದ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಎಸ್, 3 ಜನ ಕೂಡ ಇಲ್ಲಿ ತನಕ ಬಂದು ತಮ್ಮ ಸಿನಿಮಾದ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ಜೊತೆಗೆ ಸಿನಿಮಾವನ್ನು ಯಾಕೆ ನೋಡಬೇಕು, ಎಂಥ ಸಂದೇಶ ಇದೆ ಅನ್ನುವಂಥದ್ದನ್ನು ನಮ್ಮ ಜೊತೆಗೆ ತಿಳಿಸ್ಕೊಟ್ರಿ. ಸಿನಿಮಾ ಹ್ಯೂಜ್ ಸಕ್ಸಸ್ಸನ್ನು ಕಾಣಲಿ, ಜೊತೆಗೆ ನಿಮ್ಮ ಭವಿಷ್ಯದ ಎಲ್ಲ ಪ್ರಾಜೆಕ್ಟ್ಗಳು ಕೂಡ
ಚೆನ್ನಾಗಾಗಿ ಬರಲಿ, ಇನ್ನಷ್ಟು ಸಿನಿಮಾಗಳನ್ನು ಕನ್ನಡದಲ್ಲೂ ನೆರೆಯ ಭಾಷೆಗಳಲ್ಲೂ ಕೂಡ ಮಾಡಿ, ಹಾಗೆ ನಮ್ಮ ತುಳು ರಂಗದಲ್ಲೂ ಕೂಡ, ತುಳು ಚಿತ್ರರಂಗದಲ್ಲೂ ಕೂಡ ಆದಷ್ಟು ಬೇಕು ಒಂದು ಒಳ್ಳೆ ಸಿನಿಮಾ ಮಾಡುವಂತ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಶಿಕ್ಷಕರೇ, ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಇದೇ ಅಕ್ಟೋಬರ್ 13ಕ್ಕೆ ಕುದ್ರು ಸಿನಿಮಾ ರಿಲೀಸ್ ಆಗ್ತಾ ಇದೆ. ವಾಚ್ ಮಾಡಿ, ಬ್ಲೆಸ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ನಮ್ಮ ಕೂಡ 24/7, ಇದು ವಿಶ್ವಾಸದ ಪ್ರತಿಬಿಂಬ. Get ready for the party.